Good evening, dear students. Welcome to Parishrama online classes, and again welcome to Adarsha free online classes. Dear students, today we discussed about previous question paper of 2023 of Adarsha examination. ಇವತ್ತು ವಿದ್ಯಾರ್ಥಿಗಳೇ ನಾವು ಏನ್ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತಂದ್ರ ಬಹಳಷ್ಟು ಬಾರಿ ಕ್ವಶನ್ಸ್ ಗಳು ರಿಪೀಟ್ ಆದಂತ ಸಂದರ್ಭದಂತ ಒಂದು 2023ಕ್ಕೆ ಕೇಳಿದಂತ ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂತ ಆದರ್ಶ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತ ಕ್ವಶನ್ ಪೇಪರ್ ಅನ್ನು ನಾವು ಇವತ್ತಿನ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ, ಸಾಲ್ವ್ ಮಾಡ್ತಾ ಇದ್ದೇವೆ. ಸೊ ಈ ಆದರ್ಶ ಎಕ್ಸಾಮಿನೇಷನ್ ಗಳಿಗೆ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಿದ್ರಿ ಅಂತಂದ್ರೆ ಅಥವಾ ಪ್ರೀವಿಯಸ್ ಕ್ವಶನ್ಸ್ ಗಳನ್ನ ಏನಾದ್ರೂ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಮುಂದಿನ ಈ 2025ರಲ್ಲಿ ಕೇಳುವಂತ ಆದರ್ಶ ಎಕ್ಸಾಮಿನೇಷನ್ ಅಲ್ಲಿ ಬಹಳಷ್ಟು ನಿಮಗೆ ಹೆಲ್ಪ್ಫುಲ್ ಆಗ್ತದೆ. ಸೊ ಅದೇ ಬೇಸ್ಡ್ ಆಗಿ ನಿಮ್ಗೆ ಈ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಆ ಒಂದು ಕ್ವಶನ್ಸ್ ಗಳನ್ನ ನಾವಿಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋದಿವಿ ಅಂತಂದ್ರೆ ನಿಮಗೆ ಬಹಳಷ್ಟು ಒಂದು ಕಾನ್ಫಿಡೆಂಟ್ ಬರ್ತದ. ಆಂಗ್ಲ ಭಾಷೆಯಲ್ಲಿ ನಾವು ಅಷ್ಟು ಅಂಕಗಳನ್ನ ತೆಗೆದುಕೊಳ್ಬೇಕಂತ ಹೇಳಿ ನಾವು ಬಹಳಷ್ಟು ಕಾನ್ಫಿಡೆಂಟ್ ಬರ್ತದ. ಸೊ ಹಾಗಾಗಿ ನಾವು ಏನ್ ಮಾಡೋಣ ಅಂತಂದ್ರೆ ಇವತ್ತು 2023ರಲ್ಲಿ ಬಂದಂತಹ ಆದರ್ಶ ಎಕ್ಸಾಮಿನೇಷನ್ ಅಲ್ಲಿ ಬಂದಂತಹ ಆಂಗ್ಲ ಭಾಷಾ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಎಸ್, ಲೆಟ್ ಅಸ್ ಡಿಯರ್ ಸ್ಟೂಡೆಂಟ್ಸ್. ಕ್ಲೂಸ್ ಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಕೆಳಗಿರುವಂತಹ ಆಪ್ಷನ್ ಗಳನ್ನ ನಾವು ಸರಿಯಾದ ಒಂದು ಉತ್ತರವನ್ನ ಹಾಕ್ಬೇಕಾಗುತ್ತೆ. ನಾಳೆ ನಿಮ್ಗೆ ಕೇಳ್ಬಿಟ್ಟಿರ್ತಾರ, ಯಾವುದೋ ಒಂದು ಕ್ಲೂಸ್ ಕೊಟ್ಟಿರ್ತಾರ, ಆ ಕ್ಲೂಸ್ ಕೊಟ್ಟು ಸರಿಯಾದ ಆಯ್ಕೆಗಳಿಗೆ ಅನುಗುಣವಾಗಿ ನೀವು ಒಂದು ಉತ್ತರವನ್ನ ಬರೆಯಿರಿ ಅಂತೇಳಿ ಇಲ್ಲಿ ಕೊಟ್ಬಿಟ್ಟಿರ್ತಾರ. ಹಾಗಾದ್ರೆ ಇಲ್ಲಿರುವಂತಹ ಒಂದು ಕ್ಲೂಸ್ ಗಳು ಏನೇನದಾವ ನೋಡ್ರಿ. ಐಡೆಂಟಿಫೈ ದ ಪ್ಲೇಸಸ್ ವೇರ್ ದೀಸ್ ಮೆಸೇಜಸ್ ಆರ್ ಯೂಸ್ಡ್ ಅಕ್ರಾಸ್. ಹಾಗಾದ್ರೆ ಇಲ್ಲಿರುವಂತಹ ಒಂದು ಕ್ಲೂಸ್ ಗಳು ಏನನ್ನ ಮೆಸೇಜ್ ಅನ್ನ ತೋರಿಸ್ತವೆ, ಏನನ್ನ ತಿಳಿಸ್ತವೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗ್ತದ. ಕೀಪ್ ಸೈಲೆನ್ಸ್ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು. ಕೀಪ್ ಸೈಲೆನ್ಸ್ ಅಂತಂದ್ರೆ ಮೌನವನ್ನ ಇಲ್ಲಿ ಆವರಿಸಬೇಕು, ಮೌನದಿಂದ ಇರಬೇಕು ಅಂತೇಳಿ ನಾವು ಹೇಳ್ತಾ ಇರ್ತೀವಿ. ಎಲ್ಲಿ ಹೇಳ್ತಾ ಇರ್ತೇವೆ ಅನ್ನೋದನ್ನು ನಿಮಗೆ ಗೊತ್ತಾಗ್ತದೆ. ಇಲ್ಲಿ ನೆಕ್ಸ್ಟ್ ಕೊಟ್ಟಿರುವಂತಹ ಕ್ಲೂಸ್ ಕೊಟ್ಟಿದ್ದಾರೆ. ರೈಸ್ ಯುವರ್ ಹ್ಯಾಂಡ್ಸ್ ಅಂತಂದ್ರೆ ನಿಮ್ಗೆ ಅರ್ಥ ಆಗ್ಬಿಟ್ಟಿರ್ತದ. ಯಾವುದೋ ಒಂದು ಪ್ರಶ್ನೆ ಕೇಳ್ತೇವೆ, ರೈಸ್ ಯುವರ್ ಹ್ಯಾಂಡ್ಸ್ ಡಿಯರ್ ಸ್ಟೂಡೆಂಟ್ಸ್ ಅಂದ ತಕ್ಷಣ ರೈಸ್ ಹ್ಯಾಂಡ್ ಮಾಡ್ತೇವೆ. ಎಲ್ಲಿ ಹ್ಯಾಂಡ್ ಮಾಡ್ತೇವೆ ಅನ್ನೋದನ್ನ ಈ ಕ್ಲೂಸ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಆಪ್ಷನ್ ಗಳಲ್ಲೂ ಕೂಡ ನಾವು ನೋಡ್ಬೇಕು ಯಾವ ರೀತಿ ಇರ್ತದೆ ಅನ್ನೋದನ್ನ ನೋಡಿ. ಹಾಗಾದ್ರೆ ವಾಟರ್ ಈಸ್ ಪ್ರಿಷಿಯಸ್. ಸೊ ವಾಟರ್ ಈಸ್ ಪ್ರಿಷಿಯಸ್. ವಾಟರ್, ನೀರು ಅನ್ನೋದು ಬಹಳಷ್ಟು ಪ್ರಿಷಿಯಸ್ ಆದಂತ ಒಂದು ವಸ್ತು ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ಈ ಕ್ಲೂಸ್ ಗಳು ಕೊಟ್ಟಿದ್ದಾರೆ. ಈ ಕ್ಲೂಸ್ ಗಳಲ್ಲಿ ನಮಗೆ ಕಿಚನ್ ಒಳಗೆ ನಾವು ಕೀಪ್ ಸೈಲೆನ್ಸ್ ಅಂತೇವ? ಇಲ್ಲ, ಕಿಚನ್ ದಲ್ಲಿ ಕೀಪ್ ಸೈಲೆನ್ಸ್ ಅಂತ ಅನ್ನೋದಿಲ್ಲ. ಹಾಗಾದ್ರೆ ಅಸೆಂಬ್ಲಿಯಲ್ಲಿ ಕೀಪ್ ಸೈಲೆನ್ಸ್ ಅಂತೇವೆ? ಅನ್ನೋದಿಲ್ಲ. ಯಾಕಂತಂದ್ರೆ ಅಸೆಂಬ್ಲಿಯಲ್ಲಿ ನಾವ್ ಏನ್ ಮಾಡ್ತೇವೆ, ಅಸೆಂಬ್ಲಿಯನ್ನ ನಾವು ಏನಾದ್ರೂ ಮಂಡನೆ ಮಾಡ್ತಾ ಇರ್ತೇವೆ. ಸೊ ಅಸೆಂಬ್ಲಿ ಅಲ್ಲಿ ಅನ್ನೋದಿಲ್ಲ. ಹಾಗಾದ್ರೆ ಟಾಯ್ಲೆಟ್ ಅಲ್ಲಿ ನಾವು ಕೀಪ್ ಸೈಲೆನ್ಸ್ ಅಂತೇವ? ಇಲ್ಲ, ಅನ್ನೋದಿಲ್ಲ. ಅದಕ್ಕೋಸ್ಕರ ಒಂದೇ ಆಪ್ಷನ್ ಏನಾಗಲ್ಲ, ರಾಂಗ್. ಸೊ ನೆಕ್ಸ್ಟ್ ನಾವು ನೋಡಿದಂತ ಒಂದು ಸಂದರ್ಭದಲ್ಲಿ ಎಸ್, ಲೈಬ್ರರಿಯಲ್ಲಿ ಕೀಪ್ ಸೈಲೆನ್ಸ್ ಅಂತ ನೋಡ್ತೇವೆ. ಎಸ್, ಇದು ಒಂದು ನಮಗೆ ಇರುವಂತ ಆಪ್ಷನ್ ಅಂತ ಅನ್ಕೋಬಹುದು, ತಲೆಯಲ್ಲಿ ಇಟ್ಕೋಬಹುದು. ಆದ್ರೆ ಈಗ ತಾನೇ ನಾವು ರೈಟ್ ಅಂತ ಹಾಕೋಕ್ ಆಗೋದಿಲ್ಲ. ಯಾಕಂತಂದ್ರೆ ಇನ್ನು ನಮ್ಮ ಹತ್ರ 2 ಆಪ್ಷನ್ ಗಳದಾವ. ಸೊ ಅದಕ್ಕೋಸ್ಕರ ಇನ್ನು ನೆಕ್ಸ್ಟ್ ನಾವು ಸ್ಕೂಲ್ ಅಂತಂದ್ರೆ ಕೀಪ್ ಸೈಲೆನ್ಸ್, ಎಲ್ಲ ಕಡೆನೂ ನಾವು ಕೀಪ್ ಸೈಲೆನ್ಸ್ ಅನ್ನೋಕ್ ಬರೋದಿಲ್ಲ. ಯಾಕೆ ಅನ್ನೋಕ್ ಬರೋದಿಲ್ಲ? ಹಾಗಾದ್ರೆ ಗ್ರೌಂಡ್ ಅಲ್ಲಿ ಇರುವಂತ ಎಲ್ಲ ವಿದ್ಯಾರ್ಥಿಗಳು ಆಟ ಆಡ್ತಿರ್ತಾರ, ಅವಾಗ ಕೀಪ್ ಸೈಲೆನ್ಸ್ ಅನ್ಬೋದಾ? ಎಸ್, ಇಲ್ಲ ಅಲ್ಲ. ಹಾಗಾದ್ರೆ ಇದು ಕೂಡ ಆಗೋದಿಲ್ಲ. ಗ್ರೌಂಡ್ ಅಲ್ಲೂ ಅನ್ನೋಕ್ ಬರೋದಿಲ್ಲ ಅಂತಂದ್ರೆ ಇದು ಆಪ್ಷನ್ ಕೂಡ ನಮ್ಗ ಸರಿಯಾದ ಉತ್ತರ ಅಲ್ಲ ಅಂತ ನಮ್ಮ ಮನಸ್ಸಿಗೆ ಬರಬೇಕು. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತೇವೆ ಲೈಬ್ರರಿಯಲ್ಲಿ ಕೀಪ್ ಸೈಲೆನ್ಸ್ ಅಂತೇವೆ. ರೈಸ್ ಯುವರ್ ಹ್ಯಾಂಡ್ಸ್ ಅಂತಂದ್ರೆ ಕ್ಲಾಸ್ ರೂಮ್ ನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ರೈಸ್ ಯುವರ್ ಹ್ಯಾಂಡ್ಸ್ ಅಂತ ಕರಿತೇವೆ. ಎಸ್, ಗೊತ್ತಲ್ಲ. ಹಾಗಾದ್ರೆ ನೆಕ್ಸ್ಟ್ ವಾಟರ್ ನಮಗ್ ಬೇಕಾಗ್ತದ, ಎಲ್ಲಿ ಬೇಕಾಗ್ತದ? ಟಾಯ್ಲೆಟ್ ಅಲ್ಲಿ. ಸೊ ಮಿತವಾಗಿ ನೀರನ್ನ ನಾವೇನ್ ಬಳಸಬೇಕು. ಯಾಕಂತಂದ್ರೆ ವಾಟರ್ ಈಸ್ ಪ್ರಿಷಿಯಸ್ ಮೀನ್ಸ್ ಒಂದು ಅತ್ಯಮೂಲ್ಯ ವಸ್ತು. ಅದು ಆ ವಸ್ತುವನ್ನು ನಾವೇನ್ ಮಾಡ್ಬೇಕು, ಪ್ರಿಷಿಯಸ್ ಆಗಿ ಬಳಸಬೇಕು. ಎಸ್, ಈ ಸಿ ಆನ್ಸರ್ ಆಗ್ಬಹುದು ಅಂತೇಳಿ ಅನಿಸ್ತೈತಿ. ಈಗ ಆದ್ರೆ ನಮ್ ಕಡೆ ಇನ್ನೊಂದು ಆಪ್ಷನ್ ಅದ. ಆ ಆಪ್ಷನ್ ಬಿಟ್ಟು ನಾವು ಇದನ್ನ ಅಂತೇಳಿ ಹಾಕಕ್ ಬರೋದಿಲ್ಲ. ಹಾಗಾಗಿ ಇಲ್ಲಿ ಕಿಚನ್ ಅಲ್ಲಿ ಕೀಪ್ ಸೈಲೆನ್ಸ್ ಅಂತೇವ? ಎಸ್, ಫಸ್ಟ್ ನೋಡ್ಕೊಂಡೇವಿ. ಅನ್ನೋದಿಲ್ಲ ಅಂತಂದ್ರೆ ಡಿ ಆಪ್ಷನ್ ಕೂಡ ಆಗೋದಿಲ್ಲ. ಹಾಗಾದ್ರೆ ಆನ್ಸರ್ ಈಸ್ ಸಿ ಆನ್ಸರ್, ಲೈಬ್ರರಿ, ಕ್ಲಾಸ್ ರೂಮ್, ಟಾಯ್ಲೆಟ್.
ಎಸ್, ಈ ರೀತಿಯಾಗಿ ನೀವು ಆನ್ಸರ್ಗಳನ್ನ ರೈಟ್ ಮಾರ್ಕ್ ಮಾಡಬೇಕಾಗ್ತದೆ, ಆನ್ಸರ್ಗಳನ್ನ ಐಡೆಂಟಿಫೈ ಮಾಡಬೇಕಾಗ್ತದೆ. ವಿದ್ಯಾರ್ಥಿಗಳೇ, ನೀವು ಒಂದ್ಸಾರಿ ಕರೆಕ್ಟ್ ಆಗಿ ಕ್ಲೂಸ್ಗಳನ್ನು ನೋಡಬೇಕು, ಒಂದ್ಸಾರಿ ಕರೆಕ್ಟ್ ಆಗಿ ಆಪ್ಷನ್ಗಳನ್ನು ನೋಡಿದ್ರಿ ಅಂತಂದ್ರೆ ನಿಮಗ ಬಹಳಷ್ಟು ಈಸಿಯಾಗಿ ಆನ್ಸರ್ ಬಹಳಷ್ಟು ಐಡೆಂಟಿಫೈ ಮಾಡ್ತೀರಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಏನಂತ ನೋಡೋಣ. 2023ರಲ್ಲಿ ಕೇಳಿರುವಂತ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ಸ್ ಗಳದಾವ. ಇದೇ ಬೇಸ್ಡ್ ನಿಮಗೆ ರಿಪೀಟ್ ಆಗ್ತದೆ. ಸಪೋಸ್ ಇದೇ ಕ್ವಶನ್ ರಿಪೀಟ್ ಆದ್ರೂ ಕೂಡ ಒಂದು ಅದ್ಭುತನೇ ಅಂತ ಅನಿಸ್ಬೋದು. ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ, ನೀವು ಬಹಳಷ್ಟು ಒಂದು ಕೀನ್ ಇಂಟ್ರೆಸ್ಟ್ ಇಂದ ಈ ಒಂದು ಕ್ವಶನ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನೀವು ಕೂಡ ಒಂದು ಬಹಳಷ್ಟು ಏನಾದ್ರೂ ಒಂದು ನೋಟ್ ಔಟ್ ಮಾಡ್ಕೊಂಡ್ರು ಕೂಡ ಬೆಟರ್ ಅಂತ ಇಲ್ಲಿ ಹೇಳ್ಬೋದು. ಹಾಗಾದ್ರೆ ಮೂರನೇ ಪ್ರಶ್ನೆ ಇದೆ, ಇಲ್ಲಿ ಕೊಟ್ಟಿದ್ದಾರೆ ದ ಡಕ್ ಕ್ವಾಕ್ಸ್ ಕ್ವಾಕ್ಸ್ ದ ಕೌ ಈಸ್ ಡ್ಯಾಶ್. ಇಲ್ಲಿ ದ ಡಕ್ ಮೀನ್ಸ್ ಬಾತುಕೋಳಿ ಒದರ್ತದ, ಕ್ವಾಕ್ ಕ್ವಾಕ್ಸ್ ಅಂತ ಒದರ್ತದ. ದ ಕೌ ಮೀನ್ಸ್ ಯು ನೋ ವಾಟ್ ಇಸ್ ಮೀನ್ ಬೈ ಕೌ. ಕೌ ಮೀನ್ಸ್ ನಥಿಂಗ್ ಎಲ್ಸ್, ಇಟ್ ಈಸ್ ಅ ಬೆಟರ್ ಕನ್ನಡ ಆಕಳು ಅಂತ ಕರಿತೇವೆ. ಹಾಗಾದ್ರೆ ದ ಕೌ ಯಾವ ರೀತಿ ಒದರ್ತದೆ ಅನ್ನೋದಕ್ಕೆ ನಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಕಾವ್ ಅಂತ ಹೇಳಿ ಒದರ್ತದನ, ಕಾವ್ ಅಂತ ಹೇಳಿ ಒದರೋದು ಯಾವುದು? ಕಾಗೆ, ಹೌದಲ್ಲ? ಎಸ್. ಹಾಗಾದ್ರೆ ನೆಕ್ಸ್ಟ್ ಓದಿರೋದು ಮ್ಯಾವ್ ಅಂತ ಹೇಳಿ ಓದಿರೋದು ಯಾವುದು? ಬೆಕ್ಕು ಅಂತ ಹೇಳಿ ನಮ್ಗೆ ಗೊತ್ತದ. ಹಾಗಾದ್ರೆ ಕೌ ಅಂತ ಹೇಳಿ ಆನ್ಸರ್ ಆಗ್ತದ? ಇವೆರಡು ಆನ್ಸರ್ ಅಲ್ವೇ ಅಲ್ಲ. ಹಾಗಾದ್ರೆ ನೆಕ್ಸ್ಟ್ ಕ್ವಿಂಕ್ ಅಂದ್ರೆ ನಮಗ್ ಗೊತ್ತೇ ಇಲ್ಲಲ್ಲಪ್ಪ. ಹಾಗಾದ್ರೆ ಏನ್ ಮಾಡ್ಬೇಕು? ಗೊತ್ತಿಲ್ಲ ಅಂತಂದ್ರೆ ಇನ್ನೊಂದು ಆಪ್ಷನ್ ಏನದ ನೋಡ್ರಿ. ಇನ್ನೊಂದು ಆಪ್ಷನ್ ಏನದ ಅಂತಂದ್ರೆ ಬೌ ಅಂತ ಹೇಳಿ ಆಕಳ ಬೊಗಳತದನ? ಇಲ್ಲ. ಹಾಗಾದ್ರೆ ಆಕಳು ಬೌ ಅಂತ ಬೊಗಳೋದಿಲ್ಲ ಅಂತಂದ್ರ ಇದು ಆಪ್ಷನ್ ಆಗೋದಿಲ್ಲ. ಹಾಗಾದ್ರೆ ಕ್ವಿಂಕ್ ಅನ್ನೋದು ರೈಟ್ ಆನ್ಸರ್ ಆಗ್ತದ. ಹೆಂಗ್ ರೈಟ್ ಆನ್ಸರ್ ಆಗ್ತದ ಅಂತಂದ್ರೆ ಕ್ವಿಂಕ್ ಮೀನ್ಸ್ ಇಟ್ ಇಸ್ ಬೆಟರ್ ಕನ್ನಡ ಅಂಬೋ ಅಂತ ಕರಿತೇವಲ್ಲ, ಅದೇ ಕ್ವಿಂಕ್ ಅಂತ ಅಂತೇವೆ ಇಲ್ಲಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಂತ ಹೇಳಿಕೆ ಒಳಗೆ ಕೊಟ್ಟಂತ ಆಪ್ಷನ್ ಗಳಲ್ಲಿ ಸಿ ಆನ್ಸರ್ ರೈಟ್ ಆಗ್ತದ. ದ ಕೌ ಈಸ್ ಕ್ವಿಂಕ್. ಎಸ್. ಹಾಗಾದ್ರೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, the correctly spelled word is. Dear students, we mistakes sometimes spelling mistakes. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳನ್ನ ಐಡೆಂಟಿಫೈ ಮಾಡೋಕೆ ನಮಗೆ ಬಹಳಷ್ಟು ತೊಂದರೆ ಆಗ್ತದೆ. ಯಾಕೆ ತೊಂದರೆ ಆಗ್ತದೆ ಅಂತಂದ್ರೆ ನಾವು ಬಹಳಷ್ಟು ವೆಕ್ಯಾಬ್ಲರಿಗಳ ಲ್ಯಾಕ್ ಆಫ್ ವೆಕ್ಯಾಬ್ಲರಿ, ನಮ್ ಕಡೆ ವೆಕ್ಯಾಬ್ಲರಿ ಕೊರತೆ ಇರೋದ್ರಿಂದ ನಾವೇನ್ ಮಾಡ್ತಾ ಇದ್ದೇವೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳನ್ನ ನಾವು ಐಡೆಂಟಿಫೈ ಮಾಡ್ತಾ ಇಲ್ಲ. ಅಲ್ಲಿ ನಮಗೆ ಕ್ವಶನ್ಸ್ ಗಳಲ್ಲಿ ಬಂದಿರ್ತದ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನ ಕೊಟ್ಟಿರ್ತಾರ, ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾವ್ದು ಅನ್ನೋದನ್ನ ಕಂಡುಹಿಡಿಯಿರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ ನೋಡ್ರಿ, ಒಂದೇದು ಟ್ರಾನ್ಸ್ಪ್ರಾಟ್, ಕರೆಕ್ಟ್ ಆಗಿ ಪ್ರೊನೌನ್ಸ್ ಬರಬೇಕು ನಿಮ್ದು, ಹೌದಾ? ಟ್ರಾನ್ಸ್ಪ್ರಾಟ್ ಅಂತೇಳಿ ನಾವು ಆಗೋದಿಲ್ಲ. ಟ್ರಾನ್ಸ್ಪ್ರಾಟ್ ಪ್ರೊನೌನ್ಸಿಯೇಷನ್ ಇಸ್ ರಾಂಗ್. ದೆನ್ ಟ್ರೈನ್ ಸ್ಪ್ರಾಟ್ ಕೂಡ ಆಗೋದಿಲ್ಲ. ಟ್ರೈನ್ ಸ್ಪ್ರಾಟ್, ಎಸ್, ಟ್ರೈನ್ ಇಂದ ಸ್ಪ್ರಾಟ್, ಅದು ಉಚ್ಚಾರಣೆ ಪ್ರೊನೌನ್ಸಿಯೇಷನ್ ತಪ್ಪಾಗುತ್ತೆ. ಹಾಗಾದ್ರೆ ಟ್ರಾನ್ಸ್ಪ್ರಾಟ್ ಇದು ಕೂಡ ಒಂದ್ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ, ಆದ್ರೂ ಇದು ತಪ್ಪಾದಂತ ಹೋಗ್ತಾರೆ. ಟ್ರಾನ್ಸ್ಪ್ರಾಟ್ ಅಂತ ಆಗಂಗಿಲ್ಲ. ಟ್ರಾನ್ಸ್ಪೋರ್ಟ್ ಮೀನ್ಸ್ ಸಾರಿಗೆ ಅಂತ ಕರಿತೇವಲ್ಲ, ಟ್ರಾನ್ಸ್ಪೋರ್ಟ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸೋದಕ್ಕೆ ನಾವೇನಂತ ಕರಿತೇವೆ? ಟ್ರಾನ್ಸ್ಪೋರ್ಟ್ ಅಂತ ಕರಿತೇವೆ. ಆ ಟ್ರಾನ್ಸ್ಪೋರ್ಟ್ ಅನ್ನುವಂತ ಉತ್ತರ ಇಲ್ಲಿ ಡಿ ಆಪ್ಷನ್ ಸರಿಯಾಗಿದೆ. ಹಾಗಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳನ್ನು ಕೂಡ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬೇಕು. ವೊಕ್ಯಾಬ್ಯುಲರಿಗಳು ನಮ್ಮ ಹತ್ರ ಇದ್ವು ಅಂತಂದ್ರೆ ನಾವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳನ್ನ ಈಸಿಯಾಗಿ ಐಡೆಂಟಿಫೈ ಮಾಡಿ ನಾವು ಏನ್ ಮಾಡಬಹುದು, ಮುಂದೆ ಆನ್ಸರ್ ಅನ್ನ ಸರಿಯಾಗಿ ಹಾಕಬಹುದು. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇನ್ ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 5. ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಇಲ್ಲಿ ಎ ಆರ್ ದ ಕೊಟ್ಟಿದ್ದಾರೆ. ಫಿಲ್ ಇನ್ ದ ಬ್ಲಾಂಕ್ಸ್ ಮಿಸ್ಸಿಂಗ್ ವರ್ಡ್ ಇನ್ ದ ಗಿವನ್ ಬಾಕ್ಸ್ ಬೈ ಚೂಸಿಂಗ್ ದ ರೈಟ್ ವರ್ಡ್ ಫ್ರಮ್ ದ ಆಪ್ಷನ್ ದಟ್ ಈಸ್ ಫಾಲೋಡ್ ಬೈ ಎ ಆರ್ ದ. ಇಷ್ಟು ಐಡಿಯಾ ಬಂತಂತಂದ್ರೆ ನಮಗೆ ಐಡಿಯಾ ಬರಬೇಕು. ಎ ದ ಇವು ಆರ್ಟಿಕಲ್ಸ್. ಸೊ ಇಲ್ಲಿ ಕೊಟ್ಟಿದ್ದಾರೆ ಬಾಕ್ಸ್ ಒಳಗ ಸಿಟಿ ಅಂತ ಕೊಟ್ಟಿದ್ದಾರೆ, ಅಂಡ್ ಆಪಲ್ ಅಂತ ಕೊಟ್ಟಿದ್ದಾರೆ, ದ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿರುವಂತ ಆಪ್ಷನ್ ಅಲ್ಲಿರುವಂತ ಯಾವ ಒಂದು ಆಪ್ಷನ್ ನಮಗೆ ರೈಟ್ ಆಗಿ ಇಲ್ಲಿ ಯೂಸ್ ಆಗ್ತದೆ? ಹಾಗಾದ್ರೆ ಇಲ್ಲಿ ಕೊಟ್ಟಾರೆ ಆರ್ಟಿಕಲ್ಸ್ ಮೀನ್ಸ್ ವಿ ನೌ. ವಾಟ್ ಈಸ್ ಮೀನ್ ಬೈ ಆರ್ಟಿಕಲ್ಸ್? ಆರ್ಟಿಕಲ್ಸ್ ಮೀನ್ಸ್ these are small words we using make a meaningful sentences.
ಎಸ್, ಬಿಫೋರ್ ನೌನ್ಸ್ ಯೂಸ್ ಮಾಡ್ತೇವೆ. ಯಾಕೆ ಬಿಫೋರ್ ನೌನ್ ಯೂಸ್ ಮಾಡ್ತೇವೆ ಅಂತಂದ್ರೆ ಮೀನಿಂಗ್ಫುಲ್ ಸೆಂಟೆನ್ಸ್ಗಳನ್ನ ಮಾಡ್ಲಿಕ್ಕೆ ನಾವ್ ಏನ್ ಮಾಡ್ತೇವೆ, ಆ ಒಂದು ಆರ್ಟಿಕಲ್ಸ್ಗಳನ್ನ ಯೂಸ್ ಮಾಡ್ತೇವೆ. ಹಾಗಾದ್ರೆ ಆರ್ಟಿಕಲ್ಸ್ಗಳನ್ನ ನಾವು ಇಲ್ಲಿ ಸಿಟಿ ಅಂತ ಹೇಳಿ ಯಾಕೆ ಯೂಸ್ ಮಾಡ್ಯಾರ ಸರ್? ಸಿಟಿಗಳು ಸಾಕಷ್ಟು ಇರ್ತಾವ. ಹಾಗಾದ್ರೆ ಇಲ್ಲಿ ಸೌಂಡ್ ಯಾವ್ದೈತೆ ಅಂತ ನೋಡಿ ನಾವ್ ಏನ್ ಮಾಡ್ತೇವೆ, ಐಡೆಂಟಿಫೈ ಮಾಡ್ತೇವೆ. ಮೊಬೈಲ್ ಸೌಂಡ್ ಇತ್ತು ಅಂತಂದ್ರೆ ಆ್ಯಂಡ್ ಅನ್ನ ಯೂಸ್ ಮಾಡ್ತೇವೆ. ಸೊ ಕನ್ಸೋನೆಂಟ್ ಸೌಂಡ್ ಇತ್ತು ಅಂತಂದ್ರೆ ಅನ್ನ ಯೂಸ್ ಮಾಡ್ತೇವೆ. ಸೊ ಈ ರೀತಿಯಾಗಿ ನಾವು ಆರ್ಟಿಕಲ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಹಾಗಾದ್ರೆ ದ ಅನ್ನೋದನ್ನು ಕೂಡ ಎಲ್ಲಿ ಯೂಸ್ ಮಾಡ್ತೇವೆ ಅಂತಂದ್ರೆ ಇಲ್ಲಿ ನಾವು ಆರ್ಟಿಕಲ್ಸ್ ನೋಡ್ಬೇಕಾದ್ರೆ 2 kinds ಆಫ್ ಆರ್ಟಿಕಲ್ಸ್ ಕೈಂಡ್ಸ್ ಗಳು ನೋಡ್ತೇವೆ. ಒಂದ್ ಕೈಂಡ್ ಯಾವ್ದೈತಿ, ಎರಡು ಕೈಂಡ್ ಯಾವ್ದೈತಿ, ಒಂದನೇ ಕೈಂಡ್ ಎರಡನೇ ಕೈಂಡ್ ನೋಡ್ತಾ ಹೋದ್ರೆ ನಮಗಿಲ್ಲಿ ಒಂದನೇ ಕೈಂಡ್ ಬರ್ತದ, ಡೆಫಿನೇಟ್ ಆರ್ಟಿಕಲ್ ಬರ್ತದ. ಇನ್ನೊಂದು ಕೈಂಡ್ ನೋಡ್ತೇವೆ, ಇಂಡೆಫಿನೇಟ್ ಆರ್ಟಿಕಲ್ ಬರ್ತದ. ಇಂಡೆಫಿನೇಟ್ ಆರ್ಟಿಕಲ್ ಬರ್ತದ. ಇಲ್ಲಿ ಡೆಫಿನೇಟ್ ಆಗಿರುವಂತದ್ದು ದ, ಇಲ್ಲಿ ಡೆಫಿನೇಟ್ ಆಗಿರುವಂತದ್ದು ಇಂಡೆಫಿನೇಟ್ ಆಗಿರುವಂತ ಆರ್ಟಿಕಲ್ ಅ ಮತ್ತು ಆ್ಯಂಡ್. ಈ ರೀತಿಗಳನ್ನ ನಾವು ಆರ್ಟಿಕಲ್ಸ್ ಗಳನ್ನ ನೋಡ್ತೇವೆ. ಹಾಗಾದ್ರೆ ಇಲ್ಲಿ ನಾವು ದ ಅನ್ನೋದು ಅಂಬ್ರೇಲಾ ಅನ್ನೋದನ್ನ ನೋಡ್ತೇವೆ. ಆರ್ಟಿಕಲ್ಸ್ ಗಳನ್ನ ನಾವು ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡಿದ್ರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಈಸಿ ವೇಗಳದಾವ. ಮತ್ತೆ ನಿಮಗೆ ಮುಂದೆ ಕ್ಲಾಸ್ನಲ್ಲಿ ಪರ್ಟಿಕ್ಯುಲರ್ ಆದಂತ ಒಂದು ಟಾಪಿಕ್ ಆರ್ಟಿಕಲ್ಸ್ ಅನ್ನೋ ಟಾಪಿಕ್ ಅನ್ನು ತಗೊಂಡು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಯಾವ ಆನ್ಸರ್ ಆಗುತ್ತೆ ಅಂತಂದ್ರೆ ಅಂಬ್ರೇಲಾ. ಮೀನ್ಸ್ ಇದು ಕಾನ್ಸೋನೆಂಟ್ ಸೌಂಡ್, ಓವೆಲ್ ಸೌಂಡ್. ನಾವು ಕನ್ನಡದಲ್ಲೂ ಬರೆದು ನೋಡ್ಬೇಕು, ಬರೆದು ನೋಡಿದ್ರೇನೆ ನಮ್ಗೆ ಗೊತ್ತಾಗ್ತದೆ. ಸೊ ಇಲ್ಲಿ ಕಾನ್ಸೋನೆಂಟ್ ಅಲ್ಲ ಓವೆಲ್ ಸೌಂಡ್ ಐತೆ ಅಂತಂದ್ರೆ ನಾವ್ ಏನ್ ಮಾಡ್ತೇವೆ, ಇದನ್ನ ಆನ್ ಅಂತ ಮಾಡ್ತೇವೆ. ಹಾಗಾದ್ರೆ ಇಲ್ಲಿ ಸುಟೇಬಲ್ ಆಗಿರುವಂತ ಆನ್ಸರ್ ಅಂಬ್ರೇಲಾ ಅಲ್ಲ. ಹಾಗಾದ್ರೆ ಇಲ್ಲಿ ಒಂದ್ ಬಿಟ್ಬಿಟ್ಟೇವೆ, ಇಲ್ಲಿ ಸಿಟಿ ಅಂತ ಕೊಟ್ಟಾರ ನೋಡ್ರಿ, ಸಿಟಿ ಅದು ಆಗಲ್ಲ. ಸೊ ಹಾಗಾದ್ರೆ ಸ್ಕೈ ಅನ್ನೋದು ಏನಪ್ಪಾ, ಇದು ಆಗ್ಬೋದಾ? ಏನೋ ಡೌಟ್ ಅಲ್ಲ, ಆಗ್ಬೋದಾ? ಆಗೋದಿಲ್ಲ ಅಂತೇಳಿ ನಮ್ಮ ಮನಸ್ಸಿಗೆ ಬಂದಿರ್ತದ. ಆದ್ರೆ ಇನ್ನೂ ಒಂದು ವಿಚಾರ ಏನು, ಬಾಸ್ಕೆಟ್ ಏನೈತಿ, ಈ ಬಾಸ್ಕೆಟ್ ಅನ್ನೋದು ನೌನ್ ಐತಿ. ಸೊ ಈ ನೌನ್ ಅಲ್ಲಿ ಇಲ್ಲಿ ಬಾಸ್ಕೆಟ್ ಸಾಕಷ್ಟು ಇರ್ತಾವ. ಇಲ್ಲಿ ಓವೆಲ್ ಸೌಂಡ್ ಐತೆ, ಕಾನ್ಸೋನೆಂಟ್ ಸೌಂಡ್ ಐತೆ. ನೋಡಿ ಕಾನ್ಸೋನೆಂಟ್ ಸೌಂಡ್ ಐತಾ, ಸೊ ಹಾಗಾದ್ರೆ ಬಾಸ್ಕೆಟ್ ಅಂತ. ಹಾಗಾದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಆನ್ಸರ್ ದ ಸ್ಕೈ ಯಾಕಾಯ್ತು ಇದು ಆನ್ಸರ್ ಸ್ಕೈ ಯಾಕಾಯ್ತು ಅಂತಂದ್ರೆ ನಾವು ಡೆಫಿನೇಟ್ ಆರ್ಟಿಕಲ್ ಬಳಸಬೇಕಾದ್ರೆ ಕೆಲವೊಂದಿಷ್ಟು ಯುನಿಕ್ ಥಿಂಗ್ಸ್ ಗಳದಾವ, ಕೆಲವೊಂದಿಷ್ಟು ರೋಲ್ಗಳದಾವ, ಅದರದೇ ಆದಂತ ರೋಲ್ಗಳದಾವ. ಆ ರೋಲ್ಗಳಲ್ಲಿ ಈ ಸ್ಕೈ ಅನ್ನೋದು ಯುನಿಕ್ ಥಿಂಗ್ಸ್ ಗಳು ಬಂದಲ್ಲಿ ದ ಸ್ಕೈ, ದ ಮೂನ್, ದ ಅರ್ತ್, ದ ಸ್ಟಾರ್ಸ್, ಈ ರೀತಿ ಯುನಿಕ್ ಥಿಂಗ್ಸ್ ಗಳು ಬಂದಾಗ ನಾವೇನ್ ಮಾಡ್ತೇವೆ, ಡೆಫಿನೆಟ್ ಆರ್ಟಿಕಲ್ ಅನ್ನು ಬಳಸ್ತೇವೆ. ಸೊ ಆನ್ಸರ್ ಇಸ್ ದ ಸ್ಕೈ. Dear students, in the next question, identify the insect. Insect means ಅರ್ಥ ಮಾಡ್ಕೋಬೇಕು ನಾವು ಏನಂತಂದ್ರೆ, ಇನ್ಸೆಕ್ಟ್ ಅಂತಂದ್ರೆ ಕೀಟಗಳು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಐಡೆಂಟಿಫೈ ಮಾಡ್ರಿ, ಕೆಲವೊಂದಿಷ್ಟು ಕೀಟಗಳನ್ನ ಕೊಟ್ಟಾರ. ಹನಿ ಬಿ ಇನ್ ದ ಗಿವನ್ ಪಿಕ್ಚರ್. ಹನಿ ಅಂತಂದ್ರೆ ಜೇನು ತುಪ್ಪ ಅಂತ ಕರಿತೇವೆ. ಆ ಜೇನು ತುಪ್ಪವನ್ನ ಕೊಡುವಂತ ಕೀಟ ಯಾವುದು ಇದರಲ್ಲಿ ಅಂತ ನಮ್ಗೆ ಐಡೆಂಟಿಫೈ ಮಾಡಿದ ತಕ್ಷಣನೇ ಗೊತ್ತಾಗ್ಬೇಕು. ಹಾಗಾದ್ರೆ ನಾವು ಐಡೆಂಟಿಫೈ ಮಾಡ್ತಾ ಹೋಗೋಣ. ಇದು ಇಲ್ಲಿ ಒಂದೇದು ನಾವು ಬೆಟರ್ ಕನ್ನಡದಲ್ಲೇನೆ ನಿಮಗೆ ಬರಿತೀನಿ ನೋಡ್ರಿ. ಒಂದೇದು ಜೇನು ಹುಳ, ಹೌದಾ? ಎರಡನೇದು ಇದು ಕೊಟ್ಟಿರ್ತಾರ ಶಿವನ ಹುಳು ಅಂತ ಹೇಳಿ ಕೊಟ್ಟಿರ್ತೇವೆ. ಶಿವನ ಹುಳು ಅಂತಂದ್ರೆ ಒಲ್ವೋ ಅಂತ ಕರಿತೇವೆ. ಆ ಒಲ್ವೋಗೆ ನಾವು ಶಿವನ ಹುಳು ಅಂತ ಕರಿತೇವೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದು ನೊಣಕ್ಕೆ ಬೆಟರ್ ಆಗಿ ನಾವು ಕರಿತೇವೆ ದ ಫ್ಲೈ ಅಂತ ಕರಿತೇವೆ. ಸೊ ನೊಣ. ನೆಕ್ಸ್ಟ್ ಕರಿಯುವಂಥದ್ದು ಇಲ್ಲಿ ಬಟರ್ಫ್ಲೈ, ಚಿಟ್ಟೆ ಅಂತ ಕರಿತೇವೆ. ಹಾಗಾದ್ರೆ ನಮಗೆ ಇಲ್ಲಿ ಈ ಹನಿಯನ್ನ ಕೊಡುವಂಥದ್ದು ಯಾವ್ದು ಕೊಡ್ತದ? ಚಿಟ್ಟೆ ಕೊಡ್ತದ? ಇಲ್ಲಲ್ಲ. ಹಾಗಾದ್ರೆ ಇದು ಅಲ್ಲ. ಹಾಗಾದ್ರೆ ನೊಣ ನಮಗ ಹನಿಯನ್ನ ಕೊಡ್ತದ, ಜೇನುತುಪ್ಪನ ಕೊಡ್ತದನ? ಇಲ್ಲ. ಹಾಗಾದ್ರೆ ಮೂರನೇ ಆಪ್ಷನ್ ಕೂಡ ಸಿ ಆಪ್ಷನ್ ಕೂಡ ಆಗೋದಿಲ್ಲ. ಹಾಗಾದ್ರೆ ಈ ಶಿವನ ಹುಳು ಕೂಡ ಪಕ್ಕದಿಂದ ಇರ್ತಾವಲ್ಲ, ಅದು ಜೇನುತುಪ್ಪ ಕೊಡ್ತದ? ನಮ್ಗೆ ಆಗೋದಿಲ್ಲ ಅದು ಕೂಡ. ಹಾಗಾದ್ರೆ ಈ ಆಪ್ಷನ್ ಕೂಡ ಅಲ್ಲ. ಹಾಗಾದ್ರೆ ನಮ್ಮ ಕಡೆ ಇರುವಂತ ಒಂದೇ ಆಪ್ಷನ್ ಜೇನು ಹುಳು. ಆ ಜೇನು ಹುಳು ನಮಗ ಒಂದು ರೀತಿಯಾದಂತ ಸ್ವೀಟ್, ಸಿಹಿಯಾಗಿರುವಂತ ಜೇನುತುಪ್ಪವನ್ನ ಕೊಡ್ತದೆ. ಆ ಜೇನುತುಪ್ಪ ನಮಗೆ ಬಹಳಷ್ಟು ಆರೋಗ್ಯಕ್ಕೆ ಒಳ್ಳೇದಂತ ನಿಮ್ಗೆ ಗೊತ್ತದೆ. ಸೊ ಈ ರೀತಿಯಾಗಿ ನಾವು ಪಿಕ್ಚರ್ ಅನ್ನ ನೋಡಿ ಐಡೆಂಟಿಫೈ ಮಾಡುವಂಥದ್ದು ಕೂಡ ಇರ್ತದೆ. ಇಲ್ಲಿ ಕೀಟಗಳನ್ನ, ಇನ್ಸೆಕ್ಟ್ ಗಳನ್ನ ಐಡೆಂಟಿಫೈ ಮಾಡ್ತೇವೆ. ದ ಆನ್ಸರ್ ಈಸ್ ದ ಲಿಟಲ್ ಬ್ಯೂಸಿಪಿ. ಸೊ ನೆಕ್ಸ್ಟ್ ಬರುವಂತ ಒಂದು ಕ್ವಶನ್. In the question number 7, fill in the blanks with the correct form of the word given in the bracket. ಹಾಗಾದ್ರೆ ಇಲ್ಲಿ ಬ್ರಾಕೆಟ್ ಒಳಗೆ ಕೊಟ್ಟಂತ ವರ್ಡ್ಗೆ
ಕರೆಕ್ಟ್ ಆಪ್ಷನ್ ಅನ್ನ ರೈಟ್ ಮಾಡ್ರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕರೆಕ್ಟ್ ಆಪ್ಷನ್ ಅನ್ನ ಹೇಳ್ರಿ ಅಂತ ಇಲ್ಲಿ ಬ್ರಾಕೆಟ್ ಒಳಗೆ ಕೊಟ್ಟಿದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ವಿ ನಾವು ಬೇಸಿಕ್ ಲ್ಯಾಂಗ್ವೇಜ್ ಆಫ್ ಇಂಗ್ಲಿಷ್ ಟೆನ್ಸಸ್ ಗಳನ್ನ ನಾವು ಕಲ್ತೇವಿ. ಟೆನ್ಸಸ್ ಗಳನ್ನ ಕಲ್ತಿದ್ವಿ ಅಂತಂದ್ರ ಈ ಬ್ರಾಕೆಟ್ ಒಳಗೆ ಕೊಟ್ಟಂತ ವರ್ಡ್ ಏನಿದೆ ಇದು ವರ್ಬ್ ಆಗ್ಯದ. ಸೊ ವರ್ಕ್ ಅಂತಂದ್ರೆ ಕೆಲಸ, ಈ ಕೆಲಸ ಇಲ್ಲಿ ವರ್ಬ್ ಆಗ್ಯದ. ಸೊ ಇಲ್ಲಿ ವರ್ಬ್ ಆಗಿತ್ತು ಅಂತಂದ್ರೆ ನಾವೇನ್ ಮಾಡ್ತೇವೆ, ಇದು ಯಾವ ಒಂದು ವರ್ಬ್ ಐತಿ, V1 ಆರ್ V2 ಆರ್ V3 ಯಾವ್ದದ ಅನ್ನೋದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಇಲ್ಲಿ ನಿಮ್ಗೊಂದು ಟ್ರಿಕ್ ನೋಡ್ರಿ, ಈ ವರ್ಬ್ ಫಾರ್ಮ್ ಅನ್ನ ಐಡೆಂಟಿಫೈ ಮಾಡ್ಬೇಕಾದ್ರೆ ಬ್ರಾಕೆಟ್ ಒಳಗ ಒಂದೇ ಇತ್ತಂತಂದ್ರ ಆನ್ಸರ್ ಕೂಡ ಒಂದೇ ಆಗಿರ್ತದ. ಬ್ರಾಕೆಟ್ ಒಳಗ ಎರಡಿದ್ದು ಅಂತಂದ್ರ ಆನ್ಸರ್ ಕೂಡ ಎರಡಾಗಿರ್ತಾವ. ಯಾಕಂತಂದ್ರೆ ನಾವು ಟೆನ್ಸಸ್ ಗಳನ್ನ ಕಲಿತ್ರೆ ನಮ್ಗೆ ಗೊತ್ತಾಗ್ತದೆ. ಟೆನ್ಸಸ್ ಬೇಸ್ಡ್ ಕೂಡ ನಾನು ಒಂದು ಕ್ಲಾಸ್ ಮಾಡ್ತೀನಿ, ನಿಮ್ಗೆ ಬಹಳಷ್ಟು ಈಸಿಯಾಗಿ ಐಡೆಂಟಿಫೈ ಮಾಡೋದು ಯಾವ ರೀತಿ ಅನ್ನೋದನ್ನ ಒಂದು ಕ್ಲಾಸ್ ಮಾಡ್ತೀನಿ, ಅವಾಗ ಈಸಿಯಾಗಿ ಅರ್ಥ ಆಗುತ್ತದೆ ನಿಮ್ಗೂ. ಹಾಗೆ ಇಲ್ಲಿ ನೋಡ್ರಿ, ಹಾಗಾದ್ರೆ ರಾಜ ಡ್ಯಾಶ್ ಹಾರ್ಡ್ ಇನ್ ಹಿಸ್ ಲಾಸ್ಟ್ ಎಕ್ಸಾಮ್. ಲಾಸ್ಟ್ ಅನ್ನೋದು ಬಂದದ, ಲಾಸ್ಟ್ ಅನ್ನೋದು ಬಂತು ಅಂತಂದ್ರ ಇದು ಭೂತಕಾಲ, ಪಾಸ್ಟ್ ಟೈಮ್. ಇಲ್ಲಿ ಟೈಮ್ ಪ್ರೆಸೆಂಟ್ ಟೈಮ್, ಪಾಸ್ಟ್ ಟೈಮ್, ಫ್ಯೂಚರ್ ಟೈಮ್ ಅಂತ 3 ಟೆನ್ಸ್ ಗಳನ್ನ ನಾವು ಕಲಿತೇವೆ. ಹಾಗಾದ್ರೆ ಫಾಸ್ಟ್ ಟೈಮ್ ಬಂದದ ಅಂತಂದ್ರ ನಮಗ್ ಗೊತ್ತು, ಪ್ರೆಸೆಂಟ್ ಇದ್ದಾಗ ನಾವ್ ಏನ್ ಮಾಡ್ತೇವೆ, V1 ಅನ್ನ ಯೂಸ್ ಮಾಡ್ತೇವೆ. ಹಾಗಾದ್ರೆ ಪಾಸ್ಟ್ ಇದ್ದಾಗ ನಾವು ಯೂಸ್ ಮಾಡ್ತೇವೆ V2 ಅನ್ನ ಯೂಸ್ ಮಾಡ್ತೇವೆ. ಹಾಗಾದ್ರೆ ಫ್ಯೂಚರ್ ಇದ್ದಾಗ ಕೂಡ ನಾವೇನ್ ಮಾಡ್ತೇವೆ, V1 ಅನ್ನ ಯೂಸ್ ಮಾಡ್ತೇವೆ. ಹಾಗಾದ್ರೆ ಇಲ್ಲಿರುವಂತ ಒಂದು ಬ್ರಾಕೆಟ್ ಒಳಗೆ ವರ್ಕ್ ಅಂತ ಕೊಟ್ಟಿದ್ದಾರೆ. ವರ್ಕಿಂಗ್ ಅಂತಂದ್ರೆ ಇದು ವರ್ಕಿಂಗ್ V1 ಆಗುತ್ತಾ, V2 ಆಗುತ್ತಾ, ಅಥವಾ V3 ಆಗುತ್ತಾ, V4 ಆಗುತ್ತಾ. ಇಲ್ಲಿ ವರ್ಕಿಂಗ್ V1 ಪ್ಲಸ್ ing ಅನ್ನೋದು ಏನಾಗುತ್ತೆ ಅಂತಂದ್ರ ಇದು V4. ಸೊ ದಿಸ್ ಈಸ್ ರಾಂಗ್ ಆನ್ಸರ್. ಹಾಗಾದ್ರೆ ವರ್ಕ್ಡ್ V2 ಆಗುತ್ತಾ, ಇದು ಆನ್ಸರ್ ಆಗ್ಬೋದಲ್ಲ? ಎಸ್, ಆನ್ಸರ್ ಆಗ್ಬೋದು ಅಂತಂದ್ರೆ ಇನ್ನೊಂದು ಆನ್ಸರ್ ಅನ್ನ ತಡೆ ಹಿಡೀರಿ, ಹಿಡ್ಕೊಂಡು ನಿಂದ್ರಿ. ಹಾಗಾದ್ರೆ ನೆಕ್ಸ್ಟ್ ವರ್ಕ್ಸ್ ಅಂತಂದ್ರ ಇಲ್ಲಿ ಲಾಸ್ಟ್ ಎಕ್ಸಾಮ್, ಲಾಸ್ಟ್ ಹಿಂದಿನ ಎಕ್ಸಾಮ್ ಅದ. ಆ ಹಿಂದಿನ ಎಕ್ಸಾಮ್ ಅಂತಂದ್ರೆ ನಮಗಿಲ್ಲಿ ಪಾಸ್ಟ್ ಫಾರ್ಮ್ ಆಗಿರ್ತದ. ಸೊ ಫಾಸ್ಟ್ ಫಾರ್ಮ್ ಅದಲ್ಲಿ ನಾವು ವರ್ಕ್ಸ್ ಆಡ್ ಮಾಡೋದಿಲ್ಲ. ಸೊ ಇದು ಸಿಂಪಲ್ ಪ್ರೆಸೆಂಟ್ ಇದ್ದಲ್ಲಿ ನಾವು ಏನ್ ಮಾಡ್ತೇವೆ, ನಾವು ಎಸ್ ಪ್ರತ್ಯಯ ಮತ್ತು ಎಸ್ ಪ್ರತ್ಯಯಗಳನ್ನ ಏನ್ ಮಾಡ್ತೇವೆ, ಆಡ್ ಮಾಡ್ತೇವೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್, ರಾಜ ಇಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಎಸ್, ಬಟ್ in the sentence last exam, in the sentence is past tense, so we can use worked is a right answer. So ಇಲ್ಲಿ ನಾವು ಏನ್ ಮಾಡಬೇಕು, ವರ್ಕ್ ಅನ್ನುವಂತ ಆನ್ಸರ್ ಅನ್ನ ರೈಟ್ ಮಾಡಬೇಕು. ಈ ರೀತಿಯಾಗಿ ನೀವು ಟೆನ್ಸ್ ಬೇಸ್ಡ್ ಕ್ವಶನ್ಗಳು ಕೂಡ ಇರ್ತಾವ ವಿದ್ಯಾರ್ಥಿಗಳೇ. ಇಲ್ಲಿ ಒಂದೇ ಒಂದು ಲಾಜಿಕ್ ನೀವೇನ್ ತಿಳ್ಕೊರಿ, ಬ್ರಾಕೆಟ್ ಒಳಗ ಬ್ರಾಕೆಟ್ ಒಳಗ ಒಂದೇ ಇತ್ತು ಅಂತಂದ್ರ ನಮ್ಗೆ ಆನ್ಸರ್ ಕೂಡ ಒಂದೇ ಆಗಿರ್ತದ. ಬ್ರಾಕೆಟ್ ಒಳಗ ಎರಡಿದ್ದು ಅಂತಂದ್ರ ಆನ್ಸರ್ ಕೂಡ ಎರಡಾಗಿರ್ತಾವ. ಇಷ್ಟೇ ನೀವು ಲಾಜಿಕ್ ಅನ್ನ ತಿಳ್ಕೊಂಡ್ಬಿಡ್ರಿ. ಸರ್ ಎರಡಾಗಿದ್ದು ಅಂತಂದ್ರೆ ಏನ್ರಿ, ಅದ್ ಇನ್ನೊಂದು ಕ್ಲಾಸ್ ಒಳಗೆ ಹೇಳ್ತೀನಿ. ಯಾಕಂತಂದ್ರ ನಮಗ್ ಬೇಕಾಗಿರುವಂತ ವರ್ಬ್ಸ್ ಬೇಕಾಗ್ತಾವ. ವರ್ಬ್ಸ್ ಅಲ್ಲಿ ನಾವು ಹೆಲ್ಪಿಂಗ್ ವರ್ಬ್ಸ್, ಮೇನ್ ವರ್ಬ್ಸ್ ಅನ್ನು ನೋಡ್ತೇವೆ. ಹೆಲ್ಪಿಂಗ್ ವರ್ಬ್ಸ್ ಅಲ್ಲಿ ಮತ್ತೆ 2 ಟೈಪ್ ಅನ್ನು ನೋಡ್ತೇವೆ, ಪ್ರೈಮರಿ, ಸೆಕೆಂಡರಿ ಅನ್ನುವಂತ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ನೋಡ್ತೇವೆ. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕು, ಇಲ್ಲಿ ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ನಲ್ಲಿ ಬಿ ಫಾರ್ಮ್, ಡೂ ಫಾರ್ಮ್, ಹ್ಯಾವ್ ಫಾರ್ಮ್ ಇವನ್ನೆಲ್ಲ ನಾವು ಕಲ್ಕೋತಾ ಹೋಗ್ತಾ ಹೋದ್ರೆ ನಮ್ಗೆ ಬಹಳಷ್ಟು ಐಡಿಯಾ ಬರ್ತದೆ. ಟೆನ್ಸ್ ಮತ್ತೆ ಎಲ್ಲದ್ರ ಬಗ್ಗೆನೂ ಕೂಡ ಬಹಳಷ್ಟು ಈಸಿಯಾಗಿ ನಾವು ಹ್ಯಾಂಡಲ್ ಮಾಡ್ತೀವಿ. ಅದಕ್ಕೋಸ್ಕರ ಮುಂದಿನ ಮತ್ತೆ ಕ್ಲಾಸ್ನಲ್ಲಿ ನಾವು ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಒಮ್ಮೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಸೊ ಇಲ್ಲಿ ಇದು ಪಾಸ್ಟ್ ಆಗಿರೋದ್ರಿಂದ ನಾವು V2 ಅನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಆನ್ಸರ್ ಈಸ್ ವರ್ಕ್. The students, in the next question, each question given one word substitution for the following sentence. ಈ ಫಾಲೋವಿಂಗ್ ಇರುವ ಈ ಸೆಂಟೆನ್ಸ್ ನಲ್ಲಿ ಸೆಂಟೆನ್ಸ್ ಕೊಟ್ಟಾರ, ಆ ಸೆಂಟೆನ್ಸ್ ಗಳಿಗೆ ಅನುಗುಣವಾಗಿ ಒಂದೇ ಒಂದು ಶಬ್ದದಲ್ಲಿ, ಒಂದೇ ಒಂದು ಪದದಲ್ಲಿ ನಾವು ಏನ್ ಮಾಡ್ಬೇಕು, ಆನ್ಸರ್ ಅನ್ನ ಹೇಳ್ಬೇಕು. ಹಾಗಾದ್ರೆ ಇಲ್ಲಿರುವಂತ 4 ಆಪ್ಷನ್ಗಳಲ್ಲಿ ಯಾವುದು ಆನ್ಸರ್ ಐತಿ? ಹಾಗಾದ್ರೆ ನಾವು ಆನ್ಸರ್ ಅನ್ನ ಐಡೆಂಟಿಫೈ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳೇ ನಾವ್ ಏನ್ ಮಾಡ್ಬೇಕಂತಂದ್ರ ಕರೆಕ್ಟ್ ಆಗಿ 1 ಅಥವಾ 2-3 ಸಾರಿ ನಾವು ಏನ್ ಮಾಡ್ಬೇಕು, ಅದನ್ನ ಓದ್ಬೇಕು, ಸರಿಯಾಗಿ ಓದ್ಬೇಕು. ನೋಡ್ರಿ, ಟು ಸ್ಪೀಕ್ ಕ್ವೈಟ್ಲಿ. What is mean by quietly? Quietly means better Kannada ಸದ್ದಿಲ್ಲದೆ. ವಿದ್ಯಾರ್ಥಿಗಳೇ, ನಾನು ಆಗ್ಲೇ ಹೇಳಿದ್ದೀನಿ ಏನಂತಂದ್ರೆ ನಮ್ ಕಡೆ ವೊಕ್ಯಾಬ್ಯುಲರಿ ಇರಬೇಕು. ವೊಕ್ಯಾಬ್ಯುಲರಿ ನಾವು 5th ಸ್ಟ್ಯಾಂಡರ್ಡ್, 6th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್ ಇದ್ದೀವಿ ಅಂತಂದ್ರೆ
we have hundreds of vocabularies, hundreds, 200s, 300s. ಇಟ್ಸ್ ಎಷ್ಟು ನಿಮ್ ಕಡೆ ವೊಕ್ಯಾಬ್ಲರಿ ಇದ್ರೂ ಕೂಡ ಕಡಿಮೆ. ನಮ್ಮ ಇಂಗ್ಲಿಷ್ ನಲ್ಲಿ ವೊಕ್ಯಾಬ್ಲರಿಗಳು ಎಷ್ಟು ಇರ್ತಾವ ಅಷ್ಟು ಅವ್ನು ರಿಚ್ ಇರ್ತಾನ. ಸೊ ಅದಕ್ಕೋಸ್ಕರ ವೊಕ್ಯಾಬ್ಲರಿ ಇದ್ದು ಅಂತಂದ್ರೆ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಪಟ್ಲಿ ಇನ್ ಲೋ ವಾಯ್ಸ್, ಪಟ್ಲಿ ಅಂತಂದ್ರೆ ಸದ್ದಿಲ್ಲದೆ ಸಣ್ಣ ರೀತಿಯಾಗಿ ಮಾತಾಡುವಂತವನಿಗೆ ಏನಂತ ಕರೀತಾರ ಅಂತ ಹೇಳಿ ಇಲ್ಲಿ ಕೇಳಿದಾರ. ಒಂದೇ ವರ್ಡ್ ಒಳಗೆ ಹೇಳ್ರಿ ಆನ್ಸರ್ ಮಾಡ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಒಂದೇ ವರ್ಡ್ ಒಳಗೆ ಆನ್ಸರ್ ಮಾಡುವಂತ ಆಪ್ಷನ್ ಯಾವ್ದು ಅಂತಂದ್ರ ವಿಸ್ಪರ್. ವಿಸ್ಪರ್ ಅಂತಂದ್ರ ಪಿಸು ಮಾತು ಅಂತ ಕರಿತೀವಿ. ಕನ್ನಡ ಒಳಗೆ ಬರುತ್ತೆ ತೋರಿಸಿ ನೋಡ್ರಿ, ಪಿಸು ಮಾತು. ಹಾಗಾದ್ರೆ ಇಲ್ಲಿ ಪಿಸು ಮಾತು ಸರಿಯಾದ ಉತ್ತರನಾ? ಹಾಕ್ಬಿಡೋಣವಾ? ಇಲ್ಲ, ಇನ್ನು 3 ಆಪ್ಷನ್ ಅದಾವಲ್ಲ, ಅದಕ್ಕೋಸ್ಕರ ನಾವು ಒಂದೊಂದಾಗಿ ಸರಿಯಾಗಿ ನೋಡ್ತಾ ಹೋಗೋಣ. ಕ್ಲಾಟರ್. ಕ್ಲಾಟರ್ ಅಂತಂದ್ರೆ ಆಗ್ಲೇ ಹೇಳಿದ್ದೀನಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ವಿ ಹ್ಯಾವಿಂಗ್ ಮೋರ್ ವೊಕ್ಯಾಬ್ಲರೀಸ್. ವೊಕ್ಯಾಬ್ಲರಿ ಅಂತ ಇದ್ದೇ ಇರಬೇಕು. ವೊಕ್ಯಾಬ್ಲರಿ ಇರ್ಲಿಲ್ಲ ಅಂತಂದ್ರೆ ನಮಗೆ ಆಂಗ್ಲ ಭಾಷೆಯಲ್ಲಿ ಯಾವುದೇ ರೀತಿಯಾದಂತ ಕಾರ್ಯ ಇರೋದಿಲ್ಲ. ಸೊ ಇಲ್ಲಿ ಕ್ಲಾಟರ್ ಅಂತಂದ್ರೆ ಗದ್ದಲ ಅಂತ ಕರಿತೇವೆ. ಕ್ಲಾಟರ್ ಅಂತಂದ್ರೆ ಗದ್ದಲ, ಸಪ್ಪಳ ಅಂತ ಕರಿತೇವೆ. ಹಾಗಾದ್ರೆ ಸದ್ದಿಲ್ಲದೆ ಮಾತಾಡೋರಿಗೆ ಸಪ್ಪಳದಿಂದ ನಾವು ಗದ್ದಲದಿಂದ ಅಂತ ಹೇಳಿ ಕರಿತಾವ? ನೋ. ಸೊ ದಿಸ್ ಇಸ್ ರಾಂಗ್ ಆನ್ಸರ್. ಹಾಗಾದ್ರೆ ಶೌಟ್. ಶೌಟ್ ಅಂತಂದ್ರೆ ನಮ್ಗೆ ಗೊತ್ತು, ಕಿರಿಚುವುದು. ಕಿರಿಚುವುದು ಅಂತ ಹೇಳಿ ಗೊತ್ತಾಗ್ತದ. ಸೊ ಕಿರಿಚು. ಹಾಗಾದ್ರೆ ಸದ್ದಿಲ್ಲದೆ ಮಾತನಾಡೋರಿಗೆ ಶೌಟ್ ಅಂತ ಕರಿತೇವೆ? ಎಸ್, ಅಲ್ಲ. ಹಾಗಾದ್ರೆ ದಿಸ್ ಇಸ್ ರಾಂಗ್ ಆನ್ಸರ್. ಸೊ ಚಾಟರ್. ಚಾಟರ್ ಅಂತ ಹೇಳ್ತೀವಿ. ಈ ಚಾಟರ್ ಅಂತಂದ್ರೆ ಇದು ಕೂಡ ಒಂದು ರೀತಿಯಾದಂತ ಸಪ್ಪಳ ಸೌಂಡ್ ಮಾಡುವಂತ ಒಂದು ವರ್ಡ್. ಇದು ಕೂಡ ಆನ್ಸರ್ ಆಗೋದಿಲ್ಲ. ಸೊ ಇಲ್ಲಿ ಪಿಸು ಮಾತು. ಪಿಸು ಮಾತು ಅಂತಂದ್ರೆ ಸದ್ದಿಲ್ಲದೆ ಮಾತನಾಡೋರಿಗೆ ಏನಂತ ಕರಿತೇವೆ? ವಿಸ್ಪರ್ ಪೀಪಲ್ ಅಂತ ಕರಿತೇವೆ. ಸೊ ಆನ್ಸರ್ ಇಸ್ ಎ ಆಪ್ಷನ್, ವಿಸ್ಪರ್. Yes, dear students, in the next question, yes, there are given some circles, some stars, some circles and some triangles, yes, rectangles. You know, the question is the given box different shapes along with the words they are given. ಅಲ್ಲಿ ಕೆಲವೊಂದಿಷ್ಟು ಪಿಕ್ಚರ್ಸ್ ಗಳನ್ನು ಕೊಟ್ಟಾರೆ. ಆ ಒಂದು ಎಲ್ಲ ರೀತಿಯಾದಂತ ಒಂದು ಡ್ರಾಯಿಂಗ್ ನಲ್ಲಿ ನಿಮಗೆ ಕೊಟ್ಟಾರ. ಏನ್ ಕೊಟ್ಟಾರ ಅಂತಂದ್ರೆ ಕೆಲವೊಂದು ವರ್ಡ್ಸ್ ಗಳನ್ನ ಕೊಟ್ಟಾರ. ಆ ವರ್ಡ್ಸ್ ಗಳನ್ನ ನಾವು ಯಾವ ರೀತಿ ಐಡೆಂಟಿಫೈ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗ್ಬೇಕು. ದ ಶೇಪ್ಸ್ ದಟ್ ಕನ್ಸಿಸ್ಟ್ ಆಫ್ ದ ವರ್ಬ್ಸ್ ಆರ್. ಈ ಶೇಪ್ಸ್ ಗಳಲ್ಲಿ ಕೊಟ್ಟಂತ ವರ್ಡ್ಸ್ ಗಳಲ್ಲಿ ಯಾವವು ಆಕ್ಷನ್ ವರ್ಡ್ಸ್ ಅದಾವ? ವರ್ಬ್ಸ್ ಅಂತಂದ್ರೆ ಗೊತ್ತು ನಿಮಗ, ವರ್ಬ್ಸ್ ಮೀನ್ಸ್ these are the action words. These are the cheap words of the sentences. So ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟ್ ಕೊಟ್ಟಾರ ಸಿಂಗ್, ಬಾರ್ಕ್. ಸಿಂಗ್ ಅಂತಂದ್ರ ಹಾಡುವುದು, ಬಾರ್ಕ್ ಅಂತಂದ್ರ ಬೊಗಳುವುದು. ಇವು ಕ್ರಿಯೆ ಆಕ್ಷನ್ಸ್ ಆಗ್ತಾವ? ಎಸ್, ಆಗ್ಬಹುದು ಸರ್. ಹಾಗಾದ್ರೆ ಫೈನಲೈಸ್ ಅಲ್ಲ, ಡಿಂಟ್ ಫೈನಲೈಸ್ ಬಿಕಾಸ್ ವಿ ಹ್ಯಾವಿಂಗ್ ಅನದರ್ ಆಪ್ಷನ್ಸ್. ಸೊ ಒಮ್ಮೆ ನಾವು ಫೈನಲ್ ಆಗೋದು ಸರಿಯಲ್ಲ. ಹಾಗಾದ್ರೆ ನೆಕ್ಸ್ಟ್ ಬಿಟ್ವೀನ್, ಫ್ರಾಮ್. ಬಿಟ್ವೀನ್ ಜೊತೆಯಾಗಿ, ಫ್ರಾಮ್ ಇಂದ. ಹಾಗಾದ್ರೆ ಇವು ವರ್ಕ್ಸ್ ಆಗ್ತಾವ? ಆಗೋದಿಲ್ಲ. ಇವು ಏನಾಗ್ತಾವು ಅನ್ನೋದನ್ನ ಹೇಳ್ತೇನೆ ನೋಡ್ರಿ. ಎಲ್ಲನೂ ಒಮ್ಮೆ ಹೇಳ್ತೀನಿ. ವಂಡರ್ಫುಲ್, ಬ್ಯೂಟಿಫುಲ್. ಹಾಗಾದ್ರೆ ವಂಡರ್ಫುಲ್ ಆಗಿರುವಂತದ್ದು ಅಲ್ಲ, ವರ್ಬ್ ಆಗಂಗಿಲ್ಲ. ಆಕ್ಷನ್ ಆಗ್ಬೇಕಲ್ಲಿ, ಕ್ರಿಯೆ ನಡಿಬೇಕು. ಆ ಕ್ರಿಯೆ ನಡೆದಂತ ವರ್ಡ್ಸ್ ಗಳಿಗೆ ನಾವೇನಂತ ಕರಿತೇವೆ? ವರ್ಬ್ಸ್ ಅಂತ ಕರಿತೇವೆ. ಬ್ಯೂಟಿಫುಲ್, ಸುಂದರವಾಗಿ, ಅದು ಕೂಡ ವರ್ಬ್ಸ್ ಆಗೋದಿಲ್ಲ. ಅಂತಂದ್ರೆ ಕ್ರಿಯೆ ನಡೆದಿದೆನಾ ಅಂತ ನಾವು ಕ್ಲಾರಿಫೈ ಮಾಡ್ಕೋಬೇಕು. ಹಾಗಾದ್ರೆ ನೆಕ್ಸ್ಟ್ ಟೀಚರ್. ಟೀಚರ್ ಮೀನ್ಸ್ ವಿ ನಾವು ಶಿಕ್ಷಕರು, ಗುರುಗಳು ಅಂತ ಕರಿತೇವೆ. ಟೀಚರು ಕೂಡ ಇಲ್ಲಿ ವರ್ಬ್ ಆಗ್ತದ, ಆಕ್ಷನ್ ಆಗ್ತದ? ಇಲ್ಲ. ಹಾಗಾದ್ರೆ ಡಾಕ್ಟರ್. ಡಾಕ್ಟರ್ ವರ್ಬ್ ಆಗ್ತದ? ಇಲ್ಲ. ಹಾಗಾದ್ರೆ ನಮಗ ಇವನ್ನೆಲ್ಲವೂ ಐಡೆಂಟಿಫೈ ಮಾಡ್ಬೇಕಾದ್ರೆ ವಿ ಹ್ಯಾವ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕಲಿಬೇಕು. ಹಾಗಾದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದ್ರೆ ಇಲ್ಲಿ ಬೆಟರ್ ಕನ್ನಡ ವಿಸೇಸ್ ಭಾಷಾಂಗಗಳು. ಪಾರ್ಟ್ಸ್ ಮೀನ್ಸ್ ಒಂದು ಅಂಗ, ಸ್ಪೀಚ್ ಮೀನ್ಸ್ ಇಟ್ ಈಸ್ ಅ ವರ್ಡ್ಸ್. Parts of speech means it is the basic language of English, basic unit of language. ಸೊ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಲಿಲ್ಲ ಅಂತಂದ್ರೆ ನೀವು ಯಾವ ಒಂದು ಅಕ್ಷರಗಳನ್ನು ಕೂಡ, ಯಾವ ಒಂದು ಪದಗಳನ್ನು ಕೂಡ ಇಂಗ್ಲಿಷ್ ನಲ್ಲಿ ಸರಿಯಾಗಿ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡ್ರಿ. ಹಾಗಾದ್ರೆ ಕನ್ನಡ ಒಳಗೆ ಹೇಳ್ತಾನೆ, ಇದು ಸಿಂಗ್, ಇದು ಹಾಡು. ಇಲ್ಲಿ ಫ್ರಾಮ್ ಮತ್ತು ಇವು ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಅದಾವ.
ನೌನ್, ಪ್ರನೌನ್, ವರ್ಬ್, adverb, adjective, ಪ್ರಿಪೋಸಿಷನ್, ಕಂಜಕ್ಷನ್, ಇಂಟರ್ಜೆಕ್ಷನ್ ಇವೆಲ್ಲವೂ ಕೂಡ ನಮ್ಮ ಕಡೆ ಪಾರ್ಟ್ಸ್ ಆಫ್ ಸ್ಪೀಚ್ ಅದಾವ. ಸೊ ನಮಗೆ ಇಲ್ಲಿ ನೋಡ್ತಾ ಹೋದ್ರೆ ಇದು ವರ್ಬ್ ಆಗ್ತಾವ, ಸೊ ಇವು ಪ್ರಿಪೋಸಿಷನ್ ಆಗ್ತಾವ. ಪ್ರಿಪೋಸಿಷನ್ ಮೀನ್ಸ್ ಇಲ್ಲಿ ನಮಗ ರಿಲೇಷನ್ ವರ್ಡ್ ಆಗುವಂತವು ಬಿಟ್ವೀನ್ ಮತ್ತು ಫ್ರಮ್. ಹಾಗಾದ್ರೆ ವಂಡರ್ಫುಲ್ ಮತ್ತು ಬ್ಯೂಟಿಫುಲ್ ಎಡ್ಜೆಕ್ಟಿವ್ ಆಗ್ತಾವ. ಸೊ ಹಾಗಾದ್ರೆ ಟೀಚರ್, ಡಾಕ್ಟರ್ ಇವು ನೌನ್ ಆಗ್ತಾವ. ಸೊ ನಾಮಪದ ನೇಮಿಂಗ್ ವರ್ಡ್ ಆಗ್ತಾವ. ಹಾಗಾದ್ರೆ ಇಲ್ಲಿರುವಂತ ವರ್ಬ್ಸ್ ಯಾವಂತಂದ್ರೆ ಸಿಂಗ್ ಮತ್ತು ಬಾರ್ಕ್. ಸಿಂಗ್ ಮತ್ತು ಬಾರ್ಕ್ ಎದ್ರೊಳಗೆ ಅದಾವ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೇಕು ಮೊದಲು. ಸ್ಟಾರ್ಸ್ ಅಲ್ಲಿ ಅದಾವ ಇಲ್ಲ, ಹಾಗಾದ್ರೆ ಇದು ರಾಂಗ್ ಆನ್ಸರ್. ಇದು ರಾಂಗ್ ಆನ್ಸರ್ ಅಂತಂದ್ರೆ ಸ್ಟಾರ್ಸ್ ಎಲ್ಲ ಅದ, ಬಿ ಆನ್ಸರ್ ರಾಂಗ್ ಆನ್ಸರ್. ಹಾಗಾದ್ರೆ ಸರ್ಕಲ್ ಅಲ್ಲಿ ಅದಾವ, ಸರ್ಕಲ್ ಅಲ್ಲಿ ಇಲ್ಲ ಅಂತಂದ್ರೆ ಹಾಗಾದ್ರೆ ಸರ್ಕಲ್ ಎಲ್ಲಿದೆ ನೋಡ್ರಿ, ಸಿ ಆನ್ಸರ್, ಎಸ್ ರಾಂಗ್ ಆನ್ಸರ್. ಹಾಗಾದ್ರೆ ಇಲ್ಲಿ ಟ್ರಿಯಾಂಗಲ್ಸ್ ನಲ್ಲಿ ಅದಾವ, ತ್ರಿಕೋಣದಲ್ಲಿ ಅದಾವ, ತ್ರಿಕೋಣದಲ್ಲಿ ಇಲ್ಲ ಅಂತಂದ್ರೆ ನಮಗೆ ಇಲ್ಲಿ ಟ್ರಿಯಾಂಗಲ್ಸ್ ಎ ಆನ್ಸರ್ ರಾಂಗ್ ಆನ್ಸರ್. ಹಾಗಾದ್ರೆ ಟ್ರಿಯಾಂಗಲ್ಸ್ ರೆಕ್ಟಾಂಗಲ್ಸ್ ನಲ್ಲಿ ಆಯತದಲ್ಲಿ ಅದಾವ ಅಂತಂದ್ರೆ ಆ ಆಯತನೇ ರೈಟ್ ಆನ್ಸರ್ ಅಂತಂದ್ರೆ ಹಾಗಾದ್ರೆ ಡಿ ಆನ್ಸರ್ ಇಸ್ ರೈಟ್ ಆನ್ಸರ್. ರೆಕ್ಟಾಂಗಲ್ ಇಸ್ ಅ ವರ್ಬ್ ವರ್ಡ್ಸ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ಈ ರೀತಿಯಾಗಿ ನಾವು ಕೂಲ್ ಆಗಿ ಚೆನ್ನಾಗಿ ನಾವು ಅಭ್ಯಾಸ ಮಾಡಿದೀವಿ ಅಂತಂದ್ರೆ ಯಾವುದೇ ರೀತಿಯಾದಂತಹ ತಪ್ಪಾದ ಒಂದು ಹೇಳಿಕೆಗಳಿಗೆ ನಾವು ಆನ್ಸರ್ ಅನ್ನ ಮಾಡೋದಿಲ್ಲ. ಈ ರೀತಿಯಾಗಿ ಒನ್ ಬೈ ಒನ್ ನಾವು ಅರ್ಥ ಮಾಡ್ತಾ ಹೋದಿವಿ ಅಂತಂದ್ರೆ ಬಹಳ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ಎಸ್, ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಯಾವ್ದು ನೋಡೋಣ. ಇನ್ ದ 10th question, us animals feel also like. Rearrange the jumbled words into meaningful sentence. ಹಾಗಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ಜಂಬಲ್ಡ್ ವರ್ಡ್ಸ್ ಕೊಟ್ಟಿದ್ದಾರೆ, ಜಂಬಲ್ಡ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಜಂಬಲ್ಡ್ ಸೆಂಟೆನ್ಸ್ ವರ್ಡ್ಸ್ ಗಳನ್ನ ಕೊಟ್ಟಾರ, ನಾವು ಅದನ್ನ ಸೆಂಟೆನ್ಸ್ ಆಗಿ ಮಾಡ್ಬೇಕಾಗ್ತದೆ. ಹಾಗಾದ್ರೆ ಜಂಬಲ್ಡ್ ಮೀನ್ಸ್ ಹಿಂದೆ ಮುಂದೆ ಆ ಕಡೆ ಈ ಕಡೆ ಕೊಟ್ಟಿರ್ತಾರ, ಆ ಕಡೆ ಈ ಕಡೆ ಕೊಟ್ಟಂತ ವರ್ಡ್ಸ್ ಗಳನ್ನ ನಾವು ತಗೊಂಡು ಏನ್ ಮಾಡೋದು, ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡೋದು. ನಾವು ಕಲ್ತೇವೆ, ಏನಂತ ಕಲ್ತೇವೆ ವಿದ್ಯಾರ್ಥಿಗಳೇ, ಜಂಬಲ್ಡ್ ಲೆಟರ್ಸ್ ಕಲ್ತೇವೆ. ಜಂಬಲ್ಡ್ ಲೆಟರ್ಸ್ ಅಂತಂದ್ರೆ ಇಲ್ಲೊಂದು ವರ್ಡ್ಸ್ ಕೊಡ್ತೀವಿ ನೋಡ್ರಿ, ಸಿ ಎಚ್ ಸಿ ಎಸ್ ಡಬಲ್ ಓ ಎಲ್. ಹಾಗಾದ್ರೆ ಇಷ್ಟು ಈ ವರ್ಡ್ ಗಳನ್ನ ಜಂಬಲ್ಡ್ ಲೆಟರ್ ಅದಾವ, ಅದನ್ನ ನಾವು ವರ್ಡ್ ಮಾಡ್ರಿ. ಹಾಗಾದ್ರೆ ಮೀನಿಂಗ್ಫುಲ್ ವರ್ಡ್ ಮಾಡ್ಬೇಕಾದ್ರೆ ನಮಗ್ ನೋಡ್ರಿ ಇಲ್ಲಿ ಐಡೆಂಟಿಫೈ ಮಾಡ್ತೇವೆ ಈಸಿಯಾಗಿ, ಎಸ್ ಸಿ ಎಚ್ ಡಬಲ್ ಓ ಎಲ್. ದಿಸ್ ಇಸ್ ಸ್ಕೂಲ್, ಆನ್ಸರ್ ಇಸ್ ಸ್ಕೂಲ್. ಹಾಗಾದ್ರೆ ಇದನ್ನ ನಾವು ಮಾಡ್ಬೇಕಂತಂದ್ರ ಮೊದಲು ನಮ್ಮ ಕಡೆ ಏನಿರಬೇಕು, ಫಸ್ಟ್ ನಾವು ಯಾವ ರೀತಿ ಜೋಡಿಸ್ಬೇಕಂತಂದ್ರ ಸಬ್ಜೆಕ್ಟ್, ವರ್ಬ್ ಪ್ಲಸ್ ಆಬ್ಜೆಕ್ಟ್, ಇವು ಮೂರು ಕರೆಕ್ಟ್ ಆಗಿದ್ವು ಅಂತಂದ್ರೆ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹಾಗಾದ್ರೆ ಇಲ್ಲಿ ಸಬ್ಜೆಕ್ಟ್ ಯಾವ್ದಪ್ಪ, ಸಬ್ಜೆಕ್ಟ್ ಯಾವುದು, ಎನಿಮಲ್ 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 ಎನಿಮಲ್. ಎಲ್ಲ ಕಡೆ ಎನಿಮಲ್ ಅದಲ್ಲ, ಹಾಗಾದ್ರೆ ಎಲ್ಲಾನು ರೈಟ್ ಆನ್ಸರ್ ಅಲ್ಲ. ಹಾಗಾದ್ರೆ ವರ್ಬ್ ನೋಡ್ಕೋಬೇಕು, ವರ್ಬ್ ಫೀಲ್ ಭಾವನೆ, ಎಸ್ ಅನಿಸ್ತಾ ಇದೆ, ಆದ್ರೆ ಫೈನಲೈಸ್ಡ್ ಅಲ್ಲ. ನೆಕ್ಸ್ಟ್ ಆಗಿ ಇಲ್ಲಿ ಆಲ್ಸೋ, ಹಾಗಾದ್ರೆ ಇದಲ್ಲ, ಆಲ್ಸೋ ಅನ್ನೋದು ನಮಗೆ ವರ್ಬ್ ಅಲ್ಲ, ಸೊ ಅದನ್ನ ಆನ್ಸರ್ ಅಲ್ಲ, ಬಿ ಆನ್ಸರ್ ಇಸ್ ರಾಂಗ್ ಆನ್ಸರ್. ಸೊ ಸಿ ಆನ್ಸರ್ ಲೈಕ್ ಲೈಕ್. ಎಸ್, ಹಾಗಾದ್ರೆ ಇಲ್ಲಿ ಲೈಕ್ ಕೂಡ ಅನಿಸ್ತಾ ಇದೆಯಲ್ಲ ನಮಗೆ, ಅದ ಫೈನಲೈಸ್ಡ್ ಆನ್ಸರಾ? ಹೌದಾ? ಲೈಕ್ ಅಸ್ ಫೀಲ್ ಆಲ್ಸೋ, ಹೌದು ಅನಿಸ್ತಾ ಇದೆ ಅಲ್ಲ. ಹಾಗಾದ್ರೆ ಯಾವ ಆನ್ಸರ್ ಇಲ್ಲಿ? ಡಿ ಆನ್ಸರ್ ನೋಡ್ರಿ, ಎನಿಮಲ್ಸ್ ಲೈಕ್ ಆಲ್ಸೋ ಫೀಲ್ ಅಸ್. ಹಾಗಾದ್ರೆ ಇದು ಕೂಡ ಲೈಕ್ ಅಂತ ಇದೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಎನಿಮಲ್ಸ್ ಲೈಕ್, ಎನಿಮಲ್ಸ್ ಈ ರೀತಿ ಅನಿಸ್ತದನ? ಎಸ್, ಎನಿಮಲ್ಸ್ ಆಲ್ಸೋ, ಎನಿಮಲ್ಸ್ ಫೀಲ್ ಆಲ್ಸೋ ಲೈಕ್ ಅಸ್. ಇಲ್ಲಿ ನೋಡ್ರಿ ಸಬ್ಜೆಕ್ಟ್ ಬಂದದ, ವರ್ಬ್ ಬಂದದ, ಸೊ ಆಬ್ಜೆಕ್ಟ್ ಬಂದದ. ಹಾಗಾದ್ರೆ ಆನ್ಸರ್ ಈಸ್ ಎ ಆನ್ಸರ್. ಈ ರೀತಿಯಾಗಿ ಜಂಬಲ್ಡ್ ಸೆಂಟೆನ್ಸ್ ಅನ್ನ, ಜಂಬಲ್ಡ್ ವರ್ಡ್ಸ್ ಅನ್ನ ಕೊಟ್ಟಿರ್ತಾರ, ನಾವು ಮೀನಿಂಗ್ಫುಲ್ ಸೆಂಟೆನ್ಸ್ ಗಳನ್ನ ಮಾಡ್ತಾ ಹೋಗ್ಬೇಕು. ಇದು ಕೂಡ ನಮಗ ಒಂದು ಮೈಂಡ್ಗೆ ಒಂದು ಕೆಲಸ ಕೊಟ್ಟಿದೆ ಅಂತಂದ್ರೆ ನಮಗೆ ಬಹಳಷ್ಟು ಈಸಿ ಆಗ್ತದೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಡಿಯರ್ ಸ್ಟೂಡೆಂಟ್ಸ್, ಇನ್ ದ 12th question, match the following column A with their opposites in column B. ಮೀನ್ಸ್ ಅಪೋಸಿಟ್ಸ್ ಅಂತಂದ್ರೆ ನಿಮಗೆ ಗೊತ್ತಾಗ್ತವ. ಏನ್ ಅಪೋಸಿಟ್ಸ್ ಅಂತಂದ್ರೆ ಇಲ್ಲಿ ವಿರುದ್ಧಾರ್ಥಕ ಪದ ಅಂತ ಕರಿತೀವಿ. ಹೌದಾ? ವಿರುದ್ಧಾರ್ಥಕ ಪದ ಅಂತಂದ್ರೆ ಯಾವ ಅಪೋಸಿಟ್ ವರ್ಡ್ ಅದಾವ? ಹಾಗಾದ್ರೆ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ನಮ್ ಕಡೆ ವೊಕ್ಯಾಬ್ಯುಲರೀಸ್ ಇದ್ದು ಅಂತಂದ್ರೆ ನಾವು ಈಸಿಯಾಗಿ ಎಲ್ಲನೂ ಕೂಡ ಟಚ್ ಮಾಡ್ಬೋದು. ಈಸಿಯಾಗಿ ಟಚ್ ಮಾಡ್ತೇವೆ ಅಂತಂದ್ರೆ ನಮ್ ಕಡೆ ವೊಕ್ಯಾಬ್ಯುಲರಿ ಪವರ್ ಐತಂತ. vocabulary, who having vocabularies, he is rich in English. ಹೌದಾ? ಎಸ್, ಹಾಗಾದ್ರೆ ನೋಡ್ರಿ, ಫ್ಯಾಟ್, ಫ್ಯಾಟ್ ಅಂತಂದ್ರೆ ದಪ್ಪ. ಹೌದಾ?
ಫ್ಯಾಟ್ ದಪ್ಪ. ದಪ್ಪ ಅನ್ನಕ ಇನ್ನೊಂದು ಕನ್ನಡದಲ್ಲಿ ನಾವು ವಿರುದ್ಧಾರ್ಥಕ ಪದ. ದಪ್ಪ ಅಂದ್ರೆ ತಿಳು. ಹಾಗಾದ್ರೆ ತೆಳು ಅಂತ ಯಾವ್ದೈತಿ ನೋಡ್ರಿ ವರ್ಡ್ ಗೊತ್ತಾಗಕತ್ತಿಲ್ಲ. ಎಸ್ ಬಿಡ್ರಿ. ಹಾಗಾದ್ರೆ ಹ್ಯಾಪಿ ಅಂತಂದ್ರೆ ಸಂತೋಷ. ಸಂತೋಷ ಅಂದ್ರೆ ಕನ್ನಡ ಒಳಗೆ ವಿರುದ್ಧಾರ್ಥಕ ಪದ ಯಾವುದು? ಸಂತೋಷ ಅಂತಂದ್ರೆ ನಾವು ಅಳುದು ಅಂತ ಕರಿತೇವೆ, ದುಃಖ ಅಂತ ಕರಿತೇವೆ. ಹಾಗಾದ್ರೆ ಹ್ಯಾಪಿಗೆ ಮತ್ತು ಇಲ್ಲಿ ಇರುವಂತ ವಿರುದ್ಧ ಪದ ಯಾವ್ದೈತೆ? ಎಸ್ ಐತ್ ಸರ್, ಅನ್ಹ್ಯಾಪಿ ಐತಿ. ಇದೊಂದು ಆನ್ಸರ್ ಗೊತ್ತಾಯ್ತಾ? ಒಂದು ಆನ್ಸರ್ ಗೊತ್ತಾದ್ರೆ ಹಿಡಿದಿಟ್ಕೊಂಡ್ಬಿಟ್ರಿ. ನೆಕ್ಸ್ಟ್ ಬರುವಂತದ್ದು ಇಲ್ಲಿ ನಮಗ ನಿಯರ್ ಅಂತಂದ ಅನ್ಕೋತೇವೆ. ನಿಯರ್ ಅಂತಂದ್ರೆ ಹತ್ತಿರ ಅಂತಂದ್ರೆ ಈ ಕನ್ನಡ ಒಳಗ ಹತ್ತಿರ ಅಂತಂದ್ರ ವಿರುದ್ಧ ಪದ ಯಾವ್ದಪ್ಪ ಅಂತಂದ್ರ ದೂರ ಅಂತ ನಾಕೇನಂತೇವಿ. ಹಾಗಾದ್ರ ಸರ್ ಅದು ಗೊತ್ತಾಗಕತ್ತಿಲ್ಲ ಸರ್. ಎಸ್ ಅದು ಗೊತ್ತಾಗಕತ್ತಿಲ್ಲ ಅಂತಂದ್ರೆ ವೇಟ್ ಮಾಡ್ರಿ. ನೆಕ್ಸ್ಟ್ ಒಂದೈತಿ ಫಸ್ಟ್ ಅಂತಂದ್ರ ಮೊದಲು, ಆಮೇಲೆ ನಾವು ಕೊನೆಗಣಕ ಏನಂತೇವಿ? ಹಾಗಾದ್ರೆ ಫಸ್ಟ್ ಅಂತಂದ್ರೆ ಮೊದಲು, ಕೊನೆಗಣಕ ಲಾಸ್ಟ್ ಅಂತೇವಿ. ಎರಡು ಆನ್ಸರ್ ಗೊತ್ತಾದು. ಹಾಗಾದ್ರ ಫ್ಯಾಟ್ ಅಂದ್ರೆ ದಪ್ಪ, ಇಲ್ಲಿ ದಪ್ಪ ಮತ್ತು ಇನ್ನೊಂದು ತಿಳು ಅನ್ನಕ್ ನಾವೇನ್ ಕರಿತೇವೆ ಅಂತೇಳಿ ತಿನ್ ಅಂತಂದ್ರೆ ತೆಳು. ಹಾಗಾದ್ರ ಇಲ್ಲಿ ನಿಯರ್ ಅಂದ್ರೆ ಹತ್ತಿರ, ಫಾರ್ ಅಂದ್ರೆ ದೂರ. ಹಾಗಾದ್ರೆ ಇಲ್ಲಿ ಮ್ಯಾಚ್ ಮಾಡಿ ನೋಡೋದು ನಾವು ಯಾವ ರೀತಿ ಮ್ಯಾಚ್ ಮಾಡೋದು ಅಂತಂದ್ರೆ ಫ್ಯಾಟ್ ತಿನ್, ಹ್ಯಾಪಿ ಅನ್ಹ್ಯಾಪಿ, ನಿಯರ್ ಫಾರ್, ಫಸ್ಟ್ ಲಾಸ್ಟ್. ಹಾಗಾದ್ರ ಇಲ್ಲಿ ಆಪ್ಷನ್ಗಳಲ್ಲಿ ನೋಡ್ರಿ, ಎ ಫಸ್ಟ್ ಆಗತ್ತಾ? ಇಲ್ಲ. ಹಾಗಾದ್ರೆ ಎ ಡಿ ಆನ್ಸರ್ ಆಗುತ್ತಾ? ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ಫ್ಯಾಟ್ ತಿನ್, ಇಲ್ಲಿ ನೋಡಿ ಎ ಹ್ಯಾಪಿ ಅನ್ಹ್ಯಾಪಿ, ನಿಯರ್, ಫಾರ್, ಫಸ್ಟ್, ಲಾಸ್ಟ್. ಹಾಗಾದ್ರೆ ಆನ್ಸರ್ ಇಸ್ ಸಿ ಆನ್ಸರ್. ಈ ರೀತಿಯಾಗಿ ನಾವು ಕಾಲಮ್ ಎ ಅನ್ನ ಕಾಲಮ್ ಬಿ ಗೆ ಸರಿಯಾಗಿ ಮ್ಯಾಚ್ ಮಾಡ್ತೇವೆ. ಸರಿಯಾಗಿ ಮ್ಯಾಚ್ ಮಾಡೋದಲ್ಲೂ ಕೂಡ ಕೇಳ್ತಾರ ನಿಮ್ಗೆ. ಇಲ್ಲಿ ಅಪೋಸಿಟ್ಸ್ ಕೇಳಾರ, ಒಂದೊಂದ್ಸರಿ ಏನ್ ಕೇಳ್ತಾರ ಪ್ರಿಫಿಕ್ಸಸ್ ಮತ್ತು ಸಫಿಕ್ಸಸ್ ಅನ್ನ ಕೇಳ್ತಾರ. ಒಂದೊಂದ್ಸರಿ ಏನ್ ಕೇಳ್ತಾರ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೊಟ್ಟು ಕೆಲವೊಂದಿಷ್ಟು ವೊಕ್ಯಾಬ್ಯುಲರಿಗಳ ಮೀನಿಂಗ್ ಅನ್ನ ಕೇಳ್ತಾರ. ಈ ರೀತಿಯಾಗಿ ನಾವು ಎಲ್ಲಾ ರೀತಿನೂ ರೆಡಿ ಆಗಿದ್ದೀವಿ ಅಂತಂದ್ರ ಒಂದೊಂದು ಮಾರ್ಕ್ಸ್ ಕೂಡ ನಾವ್ ಏನ್ ಮಾಡ್ಬೋದು, ಈಸಿಯಾಗಿ ಪಡಿತಾ ಹೋಗ್ಬೋದು. ಒಂದೊಂದು ಮಾರ್ಕ್ ಕೂಡ ನಮ್ಗೆ ಏನಾಗ್ತದ, ನಮ್ಮ ಸಾಧನೆಗೆ ದಾರಿ ಮಾಡಿಕೊಡ್ತದ. ಸೊ ನಾವು ಬಹಳಷ್ಟು ಈಸಿಯಾಗಿ, ಬಹಳಷ್ಟು ಚೆನ್ನಾಗಿ ನಾವು ಆರಾಮಿಯಾಗಿ ಒಂದು ಆನ್ಸರ್ ಗಳನ್ನ ಬರಿಬೇಕಂತಂದ್ರ ವಿ ಹ್ಯಾವ್ ಮಸ್ಟ್ ಅಂಡ್ ಶುಡ್ ಪ್ರಾಕ್ಟೀಸ್, ವಿ ಹ್ಯಾವ್ ಮಸ್ಟ್ ಅಂಡ್ ಶುಡ್ ಲರ್ನಿಂಗ್. ಎಸ್, ಕಲಿಕೆ ಅನ್ನೋದು ಬಹಳಷ್ಟು ಮುಖ್ಯವಾಗಿ ಬೇಕಾಗ್ತದೆ. ಸೊ ಕಲಿಕೆಯನ್ನ ನಾವು ಚೆನ್ನಾಗಿ ಮಾಡಿದ್ವಿ ಅಂತಂದ್ರ ನಾವು ಈಸಿಯಾಗಿ ಆನ್ಸರ್ ಮಾಡಬಹುದು. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇನ್ ದ ನೆಕ್ಸ್ಟ್ ಕ್ವಶನ್, 12th ಕ್ವಶನ್. ಎಸ್ ಇದೇ ಹೇಳಿದೆ ನೋಡ್ರಿ, ಪ್ರಿಫಿಕ್ಸ್ ಸಫಿಕ್ಸ್ ಅಂತ ಹೇಳಿದೆ ಆಗ್ಲೇ ಸಫಿಕ್ಸ್ ಅನ್ನ ಕೇಳ್ಬಿಟ್ಟಿದ್ದಾರೆ. 2023ರಲ್ಲಿ ಬರುವಂತ ಬಹಳಷ್ಟು ಮುಖ್ಯವಾದಂತ ಒಂದು ಕ್ವಶನ್ಸ್ ಗಳು. ಇಲ್ಲಿ ದ ಸಫಿಕ್ಸ್ ಫುಲ್ ಸೂಟ್ಸ್ ವಿತ್ ಅಂತಂದ್ರ ಇಲ್ಲಿ ಸಫಿಕ್ಸ್ ಯಾವ ಒಂದು ಸಫಿಕ್ಸ್ ಅಂದ್ರ ಮತ್ತು ಪ್ರಿಫಿಕ್ಸ್ ಅಂದ್ರ ಏನಂತ ನಮಗೆ ಗೊತ್ತಿರಬೇಕು. ವಾಟ್ ಈಸ್ ಮೀನ್ ಬೈ ಪ್ರಿಫಿಕ್ಸ್ ಅಂಡ್ ವಾಟ್ ಈಸ್ ಮೀನ್ ಬೈ ಸಫಿಕ್ಸ್? ಇಲ್ಲಿ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಅಂದ್ರೆ ಏನಂತ ನಮ್ಗೆ ಗೊತ್ತಾಗ್ಬೇಕು. ಮೊದಲು ಪ್ರಿಫಿಕ್ಸ್ ಮೀನ್ಸ್ ಫಸ್ಟ್, ಬಿಫೋರ್ ಅಂತಂದ್ರ ಪ್ರಿಫಿಕ್ಸ್ ಮೊದಲ ಫಿಕ್ಸ್ ಮಾಡೋದು. ಏನ್ ಫಿಕ್ಸ್ ಮಾಡೋದು? ಒಂದು ವರ್ಡ್ ಅನ್ನ ಮೊದಲ ಫಿಕ್ಸ್ ಮಾಡಿದೀವಿ ಅಂತಂದ್ರ ಅದು ಪ್ರಿಫಿಕ್ಸ್. ಇದಾಗಿತ್ತು ನೋಡ್ರಿ, ಏನಿತ್ತು ಅಂತಂದ್ರೆ ಅಪೋಸಿಟ್ ಒಳಗ ಹ್ಯಾಪಿ ಅಂತಿತ್ತು. ಹ್ಯಾಪಿ ಅನ್ನೋಂಥದಕ್ಕೆ ನಾವ್ ಏನ್ ಮಾಡಿದೀವಿ, ಅನ್ಹ್ಯಾಪಿ ಅಂತ ಇಲ್ಲಿ ಏನ್ ಮಾಡಿದೀವಿ, ಮೊದಲೇ ಆಡ್ ಮಾಡಿದೀವಲ್ಲ ಅದು ಪ್ರಿಫಿಕ್ಸ್. ಸಫಿಕ್ಸ್ ಅಂತಂದ್ರ ಕೊನೆಗೆ ಆಡ್ ಮಾಡೋದು. ಕೊನೆಗೆ ಒಂದು ವರ್ಡ್ ಅನ್ನ ಆಡ್ ಮಾಡಿದೀವಿ ಅಂತಂದ್ರ ಅದಕ್ಕೆ ಸಫಿಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಸಫಿಕ್ಸ್ ಕೇಳಾರ, ಈ ಫುಲ್ ಅನ್ನುವಂತ ವರ್ಡ್ ಅನ್ನ ನಾವು ಯಾವ ಒಂದು ವರ್ಡ್ ಗೆ ಆಡ್ ಮಾಡಿದೀವಿ ಅಂತಂದ್ರ ರೈಟ್ ವರ್ಡ್ ಆಗ್ತಿತ್ತಂತ ಇಲ್ಲಿ ಕೇಳಿದಾರ. ಸೊ ಎಂಜಾಯ್ ಫುಲ್ ಅಂತ ಆಗ್ತೈತ? ಎಸ್ ಆಗೋದಿಲ್ಲ. ಎಂಜಾಯ್ ಫುಲ್ ಎಸ್ ಆಗೋದಿಲ್ಲ. ಕರೇಜ್ ಫುಲ್ ಎಸ್ ಆಗೋದಿಲ್ಲ. ಹಾಗಾದ್ರ ಬ್ರೇವ್ ಫುಲ್ ಎಸ್ ಆಗೋದಿಲ್ಲ. ಹಾಗಾದ್ರ ನಾವು ಕಲರ್ಫುಲ್ ಅಂತ ಹೇಳಿ ವರ್ಡ್ ಬಹಳ ಸಾರಿ ಬಳಸಿರ್ತೇವೆ. ಎಸ್, ಹಾಗಾದ್ರ ಈ ರೀತಿಯಾಗಿ ನಾವು ಸಫಿಕ್ಸ್ ಮುಂದ್ಗಡೆ ಆಡ್ ಮಾಡುವಂತ ವರ್ಡ್ ಅನ್ನ ಕಲರ್ಫುಲ್ ಸಫಿಕ್ಸಸ್ ಅಂತ ಕರಿತೇವೆ. ಆನ್ಸರ್ ಇಸ್ ಡಿ ಆನ್ಸರ್. ಹಾಗಾದ್ರೆ ನೆಕ್ಸ್ಟ್ ಬರುವಂತ ಕ್ವಶನ್ ಯಾವ್ದಂತಂದ್ರೆ ಒನ್ ಹೂ ಬ್ರಿಂಗ್ಸ್ ಲೆಟರ್ಸ್. ಇದು ಕೂಡ ಇದೇ ಕಲ್ತ್ರಲ್ಲ, ಒನ್ ವರ್ಡ್ ಅಂತ ಕರಿತೇವೆ. ಹಾಗಾದ್ರ ಒಂದು ಲೆಟರ್ ಅನ್ನ ಯಾರು ತಂದು ಕೊಡ್ತಾರಲ್ಲ ಅವ್ರಿಗೆ ಏನಂತ ಕರಿತೇವೆ? ಸರಿಯಾದ ಉತ್ತರ ಯಾವ್ದಂತ ಕೇಳ್ತಾರ. ಹಾಗಾದ್ರ ಆ ಪರ್ಸನ್ ಒನ್ ವರ್ಡ್ ಒಳಗೆ ಕೇಳಿರ್ತಾರೆ ನಿಮಗೆ. ಬಹಳಷ್ಟು ಯಾರು
ಮಸ್ತಾಗಿ ಓದ್ತಾರ. ಅ ಪರ್ಸನ್ ಹೂ ಈಸ್ ಮಚ್ ಮೋರ್ ರೀಡಿಂಗ್, ಹಿ ಈಸ್ ಅ ವರಾಸಿಯಸ್ ರೀಡರ್. ಅ ಪರ್ಸನ್ ಹೂ ಹ್ಯಾವಿಂಗ್ ಮೋರ್ ನಾಲೆಜ್, ಹಿ ಈಸ್ ಅ ಜೆಂಟಲ್ ಮ್ಯಾನ್. ಈ ರೀತಿ ನಮಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಸ್ ಅಂತ ಕೊಡ್ತಾರ. ಹಾಗಾದ್ರೆ ಇಲ್ಲಿ ಒನ್ ಹೂ ಬ್ರಿಂಗ್ಸ್ ಲೆಟರ್ಸ್, ಯಾರು ನಮಗೆ ಲೆಟರ್ಸ್ ಗಳನ್ನ ತಂದು ಕೊಡ್ತಾರ. ಹಾಗಾದ್ರೆ ಪೋಸ್ಟ್ ಮ್ಯಾನ್ ಎಸ್ ಇರಬಹುದು, ಫೈನಲ್ ಅಲ್ಲ, ಯಾಕಂತಂದ್ರೆ ನೆಕ್ಸ್ಟ್ ನಮ್ ಕಡೆ ಇನ್ನೂ ಮೂರು ಆಪ್ಷನ್ ಗಳದಾವ. ಲೆಟರ್ ಮ್ಯಾನ್ ಅಂತ ಕರಿತೇವ? ಇಲ್ಲ, ಲೆಟರ್ ಮ್ಯಾನ್ ಅಂತ ನಾವು ಎಲ್ಲಿ ಕೇಳೋದಿಲ್ಲ. ಸೊ ಬಿ ಆನ್ಸರ್ ಇಸ್ ರಾಂಗ್ ಆನ್ಸರ್. ಹಾಗಾದ್ರೆ ಟೀಚರ್ ನಮಗೆ ಲೆಟರ್ಸ್ ಗಳನ್ನ ತಂದು ಕೊಡ್ತಾರ? ಆಗೋದಿಲ್ಲ. ಟೀಚರ್ಗಳು ನಮಗೆ ಲೆಟರ್ ಗಳನ್ನ ತಂದು ಕೊಡೋದಿಲ್ಲ. ಮದರ್, ತಾಯಿ ಲೆಟರ್ ಗಳನ್ನ ಬಂದಂತ ಲೆಟರ್ ಗಳನ್ನ ಪೋಸ್ಟ್ ಲೆಟರ್ ಗಳನ್ನ ತಂದು ಕೊಡ್ತಾರ? ಇಲ್ಲ, ಆಗೋದಿಲ್ಲ. ಹಾಗಾದ್ರೆ ಆನ್ಸರ್ ಡಿ ಆನ್ಸರ್ ಇಸ್ ರಾಂಗ್ ಆನ್ಸರ್. ಸೊ ರೈಟ್ ಆನ್ಸರ್ ಈಸ್ ರಿಮೈನಿಂಗ್ ಎ ಆನ್ಸರ್. ಸೊ ಪೋಸ್ಟ್ ಮ್ಯಾನ್ ಅಂತ ನಾವು ಕರಿತೇವೆ, ಲೆಟರ್ ಗಳನ್ನ ತಂದು ಕೊಡ್ತಿರ್ತಾರ. ಪೋಸ್ಟ್ ಆಫೀಸ್ ನಲ್ಲಿ ನಾವು ನೋಡ್ತಾ ಇರ್ತೀವಿ, ಆ ಪೋಸ್ಟ್ ಆಫೀಸ್ ನಲ್ಲಿ ಲೆಟರ್ ಗಳನ್ನ ಬಂದಂತ ಲೆಟರ್ಸ್ ಗಳನ್ನ ಪೋಸ್ಟ್ ಮ್ಯಾನ್ ಮನೆಗೆ ಕೊಡ್ತಾ ಇರ್ತಾನಲ್ಲ, ಅವನಿಗೆ ನಾವೇನಂತ ಕರಿತೇವೆ? ಪೋಸ್ಟ್ ಮ್ಯಾನ್ ಅಂತ ಕರಿತೇವೆ. ಇಷ್ಟು ಈಸಿ ಆಗಿರುವಂತ ಕ್ವಶನ್ಸ್ ಗಳನ್ನ ನಮ್ಮಲ್ಲಿ ಕೇಳಿರ್ತಾರ. ಸೊ ಎಕ್ಸಾಮ್ ಅಲ್ಲಿ ಕೇಳಿರ್ತಾರ. ಆ ಈಸಿ ಆದಂತ ಉತ್ತರಗಳನ್ನ ನೀವೇನ್ ಮಾಡ್ರಿ? ಆನ್ಸರ್ ಮಾಡ್ರಿ. ಈಸಿಯಾಗಿ ನಾವು ಕೂಲ್ ಆಗಿ ಆನ್ಸರ್ ಮಾಡ್ಲಿಲ್ಲ, ತಪ್ಪಾಗಿ ಮಾಡಿದ್ವಿ ಅಂತಂದ್ರೆ ನಾವು ಮಾರ್ಕ್ಸ್ ಗಳನ್ನ ಕಳ್ಕೊಳ್ತೇವೆ. ಆ ಕಳ್ಕೊಳ್ಳೋದ್ರಿಂದ ನಾವು ಸೆಲೆಕ್ಟ್ ಕೂಡ ಆಗೋದಿಲ್ಲ. ಸೊ ಲೆಟ್ ಅಸ್ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್. 14th question, the word that makes the same meaning with pleasant. ಇಲ್ಲಿ ಮೀನಿಂಗ್ ಕೊಟ್ಟಾರ ನೋಡ್ರಿ. ಪ್ಲೀಸೆಂಟ್ ಅನ್ನುವಂತ ಮೀನಿಂಗ್ ದ ಸೇಮ್ ವರ್ಡ್ ಯಾವ್ದೈತಿ? ಪ್ಲೀಸೆಂಟ್ ಅಂದ್ರೆ ಏನು ಅನ್ನೋದು ನಮಗ್ ಗೊತ್ತಿರಬೇಕು. ನಾನು ಅಗೇನ್ ಅಂಡ್ ಅಗೇನ್ ಹೇಳ್ತಾ ಇದ್ದೇನೆ, ಇಲ್ಲಿ ನಮಗ್ ವೆಕಾಬ್ಲರೀಸ್ ಗಳು ಬಹಳಷ್ಟು ಮುಖ್ಯವಾಗಿ ಬೇಕಾಗ್ತದೆ. ವೆಕಾಬ್ಲರಿ ಇರ್ಲಿಲ್ಲ ಅಂತಂದ್ರೆ ನಾವು ಯಾವುದನ್ನು ಕೂಡ ಐಡೆಂಟಿಫೈ ಮಾಡೋಕೆ ಆಗೋದಿಲ್ಲ. ಹಾಗಾದ್ರೆ ಇಲ್ಲಿ ಪ್ಲೀಸೆಂಟ್ ಅಂತಂದ್ರೆ ನಾವು ಪ್ಲೀಸೆಂಟ್ ಅಂದ್ರೆ ಏನಂತಂದ್ರ ಇಲ್ಲಿ ಖುಷಿ ಅಂತ ಕರಿತೇವೆ, ಸಂತೋಷ ಅಂತ ಕರಿತೇವೆ. ಹೌದಾ? ಸಂತೋಷ ಅಥವಾ ಖುಷಿ ಅಂತ ಕರಿತೇವೆ. ಖುಷಿ ಅಥವಾ ಸಂತೋಷ ಅಂತ ನಾವಿಲ್ಲಿ ಪ್ಲೀಸೆಂಟ್ ಅನ್ನುವಂತ ವರ್ಡ್ ಅನ್ನ ಕರಿತೇವೆ. ಹೌದಾ? ಖುಷಿ. ಪ್ಲೀಸೆಂಟ್ ಮತ್ತು ಪ್ಲೀಸೆಂಟ್ ನ ಸೇಮ್ ವರ್ಡ್ ಯಾವ್ದೈತಪ್ಪ? ಸಿನೋನಿಮ್ ಅಂತ ಕರಿತೇವೆ ನೋಡ್ರಿ. ಹಾಗಾದ್ರ ಅನ್ಪ್ಲೀಸೆಂಟ್ ಆಗ್ತದ? ಆಗೋದಿಲ್ಲ, ಇದು ಅಪೋಸಿಟ್ ವರ್ಡ್ ಆಗ್ತದೆ. ಹಾಗಾದ್ರೆ ನೈಸ್ ಅಂತ ಆಗ್ತದ? ಖುಷಿ ಮತ್ತು ಸಂತೋಷ ಮತ್ತು ನೈಸ್ ಅಂತಂದ್ರೆ ಒಳ್ಳೇದು. ಹಾಗಾದ್ರೆ ಇದು ಆಗೋದಿಲ್ಲ. ಹಾಗಾದ್ರೆ ಹೇಟ್ ಅಂತ ಆಗ್ತದ? ಹೇಟ್ ಅಂತ ಖುಷಿ ಅಂದ್ರೆ ವಿರುದ್ಧ ಪದ ನೋಡ್ಬೇಕಲ್ಲ, ಸರಿಯಾದ ಪದ ಹೇಳ್ಯಾರಲ್ಲ, ವಿರುದ್ಧ ಪದ ನೋಡಂಗಿಲ್ಲ. ಹಾಗಾದ್ರೆ ಹೇಟ್ ತಿರಸ್ಕರಿಸು ಆಗೋದಿಲ್ಲ. ಹಾಗಾದ್ರೆ ಸಂತೋಷ ಹ್ಯಾಪಿ ಅಂದ್ರೂ ಸಂತೋಷ, ಪ್ಲೀಸೆಂಟ್ ಅಂದ್ರೂ ಸಂತೋಷ, ಸೇಮ್ ವರ್ಡ್ ಯಾವ್ದದ? ದಿ ಆಪ್ಷನ್ ಇಸ್ ರೈಟ್ ಆನ್ಸರ್. ಹಾಗಾದ್ರೆ ಪ್ಲೀಸೆಂಟ್ ನ ಸೇಮ್ ಆನ್ಸರ್ ಹ್ಯಾಪಿ ಅನ್ನೋದು ಇಲ್ಲಿ ಆಗ್ತದೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನಾವು ಆನ್ಸರ್ ಗಳನ್ನ ಟಚ್ ಮಾಡ್ಬೇಕಾಗ್ತದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಕ್ವಶನ್ ಯಾವ್ದಂತಂದ್ರೆ ಇಲ್ಲಿ ಒಂದು ಐ ಆಮ್ ಯುವರ್ ಪೆಟ್, ಐ ಗಾರ್ಡ್ ಯುವರ್ ಹೌಸ್, ಐ ಲವ್ ಬೋನ್ಸ್, ಹೂ ಆಮ್ ಐ? ಇಲ್ಲಿ ಒಂದು ಗಾದೆ ಮಾತು ಟೈಪ್ ಕೊಟ್ಟಾರ. ಗಾದೆ ಮಾತು ಅಂತ ಕರಿತೇವಲ್ಲ, ಪ್ರಿಸೈಸ್ ಅಂತ ಕರಿತೇವಲ್ಲ, ಆ ಪ್ರಿಸೈಸ್ ಗಳನ್ನ ಕೊಟ್ಟಾರ. ಆ ಪ್ರಿಸೈಸ್ ಗಳನ್ನ ಕೊಟ್ಟು ಕೆಳಗೆ ಆಪ್ಷನ್ ಕೊಟ್ಟಾರ. ಯಾವ ಪ್ರಾಣಿ ಆಗ್ತದ? ಐ ಆಮ್ ಯುವರ್ ಪೆಟ್. ಎಸ್, ಐ ಆಮ್ ಯುವರ್ ಪೆಟ್. ನಾನು ನಿಮ್ಮ ಪ್ರೀತಿಯ ಪ್ರಾಣಿ. ನಾನು ನಿಮ್ಮ ಪ್ರೀತಿಯ ಪ್ರಾಣಿ ಆದರೆ ಐ ಗಾರ್ಡ್ ಯುವರ್ ಹೌಸ್, ಐ ಲವ್ ಬೋನ್ಸ್. ಹಾಗಾದ್ರೆ ಕವ್ ಅನ್ನೋದೈತೆ, ಆಕಳ ಅನ್ನೋದೈತೆ, ಇದು ನಮ್ಮ ಮನೆಯನ್ನ ಕಾಯ್ತದನಾ? ಎಸ್. ಹಾಗಾದ್ರೆ ಎಸ್ ಕಾಯ್ತದ ಅಂತ ಅನ್ಕೋರಿ. ಐ ಲವ್ ಬೋನ್ಸ್ ಅನ್ನ ತಿಂತದನ? ಹಾಗಾದ್ರೆ ತಿನ್ನೋದಿಲ್ಲ ಅಂತಂದ್ರೆ ಆನ್ಸರ್ ಈಸ್ ರಾಂಗ್. ಎಸ್, ನೆಕ್ಸ್ಟ್ ಆನ್ಸರ್ ಶೀಪ್ ನು ಕೂಡ ಬೋನ್ಸ್ ಅನ್ನ ತಿನ್ನೋದಿಲ್ಲ, ಮನೆಯನ್ನ ಕಾಯೋದಿಲ್ಲ. ಹಾಗಾದ್ರೆ ಆನ್ಸರ್ ಕೂಡ ಇದು ಬಿ ಆನ್ಸರ್ ಕೂಡ ತಪ್ಪೇ. ಹಾಗಾದ್ರೆ ನೆಕ್ಸ್ಟ್ ಬರುವಂತದ್ದು ಕ್ಯಾಟ್ ಏನ್ ಮಾಡ್ತದ? ಬೋನ್ಸ್ ಗಳನ್ನ ಇಷ್ಟಪಡ್ತದ. ಹಾಗಾದ್ರೆ ನಮ್ಮ ಪೆಟ್ ಅನಿಮಲ್ ಆಗ್ಯದ. ಎಸ್, ಒಪ್ಕೊಳ್ಳೋಣ. ಹಾಗಾದ್ರೆ ನಮ್ಮ ಮನೆಯನ್ನ ಕಾಯೋದಿಲ್ಲ. ಕಾಯ್ತದ? ಅದಕ್ಕೆ ಹಾಲು ಹಾಕ್ರಿ, ಬೋನ್ಸ್ ಅನ್ನ ಕೊಡ್ರಿ, ತಿಂದು ಓಡಿ ಹೋಗ್ಬಿಡ್ತದೆ. ಹಾಗಾದ್ರೆ ಅದು ಕೂಡ ರಾಂಗ್ ಆನ್ಸರ್. ಇನ್ನು ಉಳಿದಿರೋದು ಒಂದೇ ಆನ್ಸರ್, ದಿ ಆನ್ಸರ್ ಇಸ್ ರೈಟ್ ಆನ್ಸರ್. ಸೊ ಇಲ್ಲಿ ನೋಡ್ರಿ, ಡಾಗ್ ಈಸ್ ಅವರ್ ಪೆಟ್ ಅನಿಮಲ್. ಸೊ ಡಾಗ್ ಈಸ್ ಅವರ್ ಗಾರ್ಡ್ ಹೌಸ್. ಸೊ ಡಾಗ್ ಈಸ್ ಲವ್ ಬೋನ್ಸ್. ಇವೆಲ್ಲನೂ ಐತಿ. ಹಾಗಾದ್ರೆ ಆನ್ಸರ್ ಈಸ್ ದಿ ಆನ್ಸರ್. ಡಾಗ್, ನಾಯಿ ಕೂಡ ಇಲ್ಲಿ ಆನ್ಸರ್ ಆಗಿರ್ತದೆ. ಈ ರೀತಿಯಾಗಿ ಬಹಳಷ್ಟು ಸಿಂಪಲ್ ಕ್ವಶನ್ ಗಳನ್ನ ಕೇಳಿರ್ತಾರ. ಆ ಸಿಂಪಲ್ ಕ್ವಶನ್ ಗಳಿಗೆ ನೀವೇನ್ ಮಾಡ್ಬೇಕು? ಆನ್ಸರ್ ಅನ್ನ ಮಾಡ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋದ್ರೆ, ನಾವು ಒಂದು ಪಿಕ್ಚರ್ ಅನ್ನ ಕೊಟ್ಟಿದ್ದಾರ. ಇಲ್ಲಿ ಪಿಕ್ಚರ್ ಬಹಳಷ್ಟು
ನಮಗೆ ಒಂದು ಪಿಕ್ಚರ್ ನೋಡಿದ ಕೂಡಲೇ ಗೊತ್ತಾಗ್ಬಿಡ್ತದ. ಈ ಪಿಕ್ಚರ್ ಕೊಟ್ಟಾರ ನೋಡ್ರಿ, ಲುಕ್ ಎಟ್ ದ ಪಿಕ್ಚರ್ ಅಂಡ್ ಐಡೆಂಟಿಫೈ ದ ಪ್ರೊಫೆಷನ್ ಆಫ್ ದ ಪರ್ಸನ್. ಅಲ್ಲಿರುವಂತ ಪರ್ಸನ್ ನ ಪ್ರೊಫೆಷನ್, ವೃತ್ತಿ ಏನದ, ಆ ವೃತ್ತಿ ಏನದ ಅಂತೇಳಿ ಪಿಕ್ಚರ್ ನೋಡಿದ ತಕ್ಷಣ ನಮ್ಮೆಲ್ಲರಿಗೂ ಈಸಿಯಾಗಿ ಗೊತ್ತಾಗ್ಬಿಡ್ತದ. ಹಾಗಾದ್ರೆ ನೋಡ್ರಿ, ಫಸ್ಟ್ ಕೊಟ್ಟಾರ, ಏನ್ ಆಪ್ಷನ್ ಕೊಟ್ಟಾರ, ಟೀಚರ್. ಅಲ್ಲೇನಾದ್ರೂ ಟೀಚ್ ಮಾಡ್ತಾ ಇದ್ದಾರ, ಅಲ್ಲೇನಾದ್ರೂ ಕಲಿಸ್ತಾ ಇದ್ದಾರ? ಹಾಗಾದ್ರೆ ಕಲಿಸ್ತಾ ಇಲ್ಲ ಅಂತಂದ್ರೆ ಆಪ್ಷನ್ ಎ ಇಸ್ ಅ ರಾಂಗ್ ಆನ್ಸರ್. ಏನು ಕಲಿಸ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಆಪ್ಷನ್ ರಾಂಗ್ ಆನ್ಸರ್ ಎ ಅಂತ ಕರಿತೇವೆ. ನೆಕ್ಸ್ಟ್ ಇಲ್ಲಿ ಏನೋ ಇನ್ವೆನ್ಷನ್ ಅನ್ನ ಮಾಡ್ತಾ ಇದ್ದಾನ, ಇನ್ವೆನ್ಷನ್ ಅನ್ನ ಮಾಡ್ತಾ ಇದ್ದಾನ ಅಂತಂದ್ರೆ ಸೈಂಟಿಸ್ಟ್ ಆಗಬಹುದು, ಆಗತ್ತೆ ಅಂತಲ್ಲ, ಇನ್ನೂ ಎರಡು ಮೂರು ಅದಾವ ನಮ್ಮ ಕಡೆ. ಹಾಗಾದ್ರೆ ನೆಕ್ಸ್ಟ್ ಪೊಲೀಸ್ ಮ್ಯಾನ್, ಪೊಲೀಸ್ ಏನಾದ್ರು ಅದಾನ? ಇಲ್ಲ. ಹಾಗಾದ್ರೆ ಪೊಲೀಸ್ ಇಲ್ಲ ಅಂತಂದ್ರೆ ಪೊಲೀಸ್ ಮ್ಯಾನ್ ಆನ್ಸರ್ ಆಗೋದಿಲ್ಲ. ನೆಕ್ಸ್ಟ್ ನಮಗೆ ಬರುವಂತದ್ದು ಪ್ರೊಫೆಸರ್, ಟೀಚರ್ ಆಗೋದಿಲ್ಲ ಅಂತಂದ್ರೆ ಪ್ರೊಫೆಸರ್ ಕೊಡಂಗಿಲ್ಲ. ಆನ್ಸರ್ ಇಸ್ ಸೈಂಟಿಸ್ಟ್. ಎಲ್ಲೋ ಒಂದು ಏನೋ ಇನ್ವೆನ್ಷನ್ ಮಾಡ್ತಾ ಇದ್ದಾನ ಅಂತಂದ್ರೆ ಇಲ್ಲಿ ಸೈಂಟಿಸ್ಟ್ ಆಗ್ಯಾನ ಅಂತ ನಾವು ಅರ್ಥ ಅನ್ಕೋತೀವಿ. ಈ ರೀತಿಯಾಗಿ ನಮಗೆ ಪಿಕ್ಚರ್ ಅನ್ನು ನೋಡಿ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲಿವರೆಗೂ ನಾವು ಏನ್ ಮಾಡಿದ್ವಿ ಅಂತಂದ್ರೆ 2023ರಲ್ಲಿ ಬಂದಂತ ಆದರ್ಶ ಎಕ್ಸಾಮಿನೇಷನ್ಗೆ ಬಂದಂತ ಮುಖ್ಯವಾದಂತ ಪ್ರಶ್ನೆಗಳನ್ನ ನಾವು ಏನ್ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಸೊ ವಿದ್ಯಾರ್ಥಿಗಳೇ, ನಿಮಗೆ ಹೇಳೋದಿಷ್ಟೇ, ಆಂಗ್ಲ ಭಾಷೆಯಲ್ಲಿ ನೀವು ಏನಾದ್ರೂ ಈಸಿಯಾಗಿ ಐಡೆಂಟಿಫೈ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಮಸ್ಟ್ ಅಂಡ್ ಶುಡ್ ಪ್ರಾಕ್ಟೀಸ್. ಮಸ್ಟ್ ಅಂಡ್ ಶುಡ್ ಪ್ರಾಕ್ಟೀಸ್. ಏನ್ ಪ್ರಾಕ್ಟೀಸ್ ಮಾಡ್ಬೇಕಂತಂದ್ರೆ ನಾ ಹೇಳೇನೆ, ವೆಕಾಬ್ಲರೀಸ್ ನಮಗ್ ಬಹಳಷ್ಟು ಮುಖ್ಯವಾಗಿ ಬೇಕಾಗ್ತವ. ವೆಕಾಬ್ಲರೀಸ್ ಅಂತಂದ್ರೆ ಏನಲ್ಲ, ನಿಮಗ ವರ್ಡ್ಸ್. ಈ ವರ್ಡ್ಸ್ ಗಳು ನಿಮ್ಮ ಹತ್ರ ಬಹಳ ಈಸಿ ಇದ್ದು ಅಂತಂದ್ರೆ ಬಹಳ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಸೊ ಈ ವರ್ಡ್ಸ್ ಗಳನ್ನ ನಾವು ಬಹಳಷ್ಟು ಕಲೆ ಹಾಕ್ಬೇಕಂತೇಳಿ ಅಂತಂದ್ರ ದಿನಾಲು ಕೇವಲ 5 ವರ್ಡ್ಸ್ ಅನ್ನ ಹಾಕ್ರಿ. 5 ವರ್ಡ್ಸ್ ಅಂತಂದ್ರ ಇಂಟು 30 ಹೊಡೆದಿವಿ ಅಂತಂದ್ರ 3 5 15, 150 ವರ್ಡ್ಸ್ ಇಂಟು 12 ತಿಂಗಳು ಅಂತಂದ್ರೆ ಎಷ್ಟಾಯ್ತು ನೋಡ್ರಿ. ಅಂತಂದ್ರ 12 5 60 ಒಂದು 1600 ವರ್ಡ್ಸ್. ಒಂದು ವರ್ಡ್ಸ್ನಾಗ ನಾವು ಇಷ್ಟು ವರ್ಡ್ಸ್ ಗಳನ್ನ ಕಲಿತೇವೆ. ಇಷ್ಟು ವರ್ಡ್ಸ್ ಗಳು ಒಂದು ವರ್ಡ್ಸ್ನಾಗ ಕಲ್ತೀವಿ ಅಂತಂದ್ರ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ, ವಿ ಕ್ಯಾನ್ ಈಸಿಲಿ ರೀಡಿಂಗ್, ವಿ ಕ್ಯಾನ್ ಈಸಿಲಿ ರೈಟಿಂಗ್, ಇಟ್ಸ್ ಇನಫ್. ಸೊ ಈ ರೀತಿಯಾಗಿ ನಾವು ವರ್ಡ್ಸ್ ಗಳನ್ನ, ವೊಕಾಬ್ಯುಲರೀಸ್ ಗಳನ್ನ ಇಟ್ಕೊಂಡಿರಿ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ಕೂಡ ನಾವೇನ್ ಮಾಡಿದ್ವಿ ಅಂತಂದ್ರೆ 2023ರಲ್ಲಿ ಬಂದಂತ ಒಂದು ಆದರ್ಶ ಎಕ್ಸಾಮಿನೇಷನ್ ಅಲ್ಲಿ ಬಂದಿರುವಂತ ಕ್ವಶನ್ ಪೇಪರ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಸೊ ನಿಮಗೆ ಈ ಒಂದು ವಿಡಿಯೋ ಲೈಕ್ ಆದ್ರ ಒಂದು ಲೈಕ್ ಕೊಡ್ರಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ರಿ. ಸೊ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಬಹಳಷ್ಟು ಡೆಫಿನೆಟ್ ಆಗಿ ಹೆಲ್ಪ್ ಆಗೇ ಆಗ್ತದೆ ಅಂತೇಳಿ ನಮ್ಮ ಒಪಿನಿಯನ್. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಸ್ಟೂಡೆಂಟ್ಸ್.